ನೋಡಿ ಇವ್ರು ಕರಿಬೇವು ಸೊಪ್ಪು ಅಂತೇಳಿ ಮೆಣಸಿನ್ಕಾಯಿ ಹಾಕ್ತಾರೆ ಇಲ್ಲಿ ನೋಡಿ ಎಲ್ಲರಿಗೂ ಟೆನ್ಷನ್ನು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ 1.5 ವರ್ಷ ತೊಗೊಂಡಿದೆ ಫಸ್ಟ್ ಪೇಮೆಂಟ್ ಬರೋದಕ್ಕೆ. ಸ್ಟೂಡೆಂಟ್ ಎಲ್ಲ ಬಂದುಬಿಟ್ಟು ಇವಾಗ ಬರೀ 1-2 ತಿಂಗಳಲ್ಲೇ ಪೇಮೆಂಟ್ ತೊಗೊಳ್ತಿದ್ದಾರೆ. ನಮ್ಗಿಂತಲೂ 10 ಪಟ್ಟು ಜಾಸ್ತಿ ಅರ್ನ್ ಮಾಡಿದ್ದಾರೆ. ಲಾಸ್ಟ್ ಇಯರಲ್ಲೆಲ್ಲ ಒಬ್ಬೊಬ್ಬರು 2 ಸ್ಟೂಡೆಂಟು ತಿಂಗಳಿಗೆ 10 ಕೋಟಿ ಅರ್ನ್ ಮಾಡಿದ್ದಾರೆ. ನೀವೇನಾದರೂ 6 ತಿಂಗಳು 1 ವರ್ಷದಲ್ಲಿ 1 ಲಕ್ಷ ಅರ್ನ್ ಮಾಡಿಬಿಟ್ರೆ ನೆಕ್ಸ್ಟ್ ಇಯರ್ಗೆಲ್ಲ ಮಿನಿಮಮ್ 10 ಲಕ್ಷವರೆಗೂ ಅರ್ನ್ ಮಾಡ್ಬೋದು. ಆ ಥರ ಬಲೆ ತಲೆ ತಿಂತವೆ. ಯಾರ್ಯಾರೋ ಫೋನ್ ಮಾಡಿ ಸಖತ್ ತಲೆ ತಿಂತಾರಲ್ಲ ಇವತ್ತು. ನೋಡ್ಕೋಬೇಕು ಮಗನೇ, ನಾಳೆ ಮೊಬೈಲ್ ಕೈಯಲ್ಲಿ ಕೊಟ್ರೆ ನನಗೆ ಗೊತ್ತಿಲ್ಲ ಅಂತಂದರೆ ಅಷ್ಟೇ ನಿಂದು ರೈಟ್ ಹೇಳ್ತಿರ್ತೀಯ. ಹೇ ಹಂಗೆ ಇತ್ತು, ಬಾಲುಳ ಕಾಣಿಸೋರು ಮುಚ್ಕೊಂತೀನೋ ಹಣೆ ಬಾರು ಇದ್ಬಿಟ್ಟಿತ್ತು ಅವಾಗೆಲ್ಲ ಹೇಳ್ಬೇಕಂತಂದರೆ. 3 to 6 months ಸಪೋರ್ಟು ಮಾನಿಟೈಸೇಷನ್ ಕೂಡ ನಾವೇ ಮಾಡಿಕೊಡ್ತೇವಲ್ವ, ಅದು ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವ್ರು ಫಾಲೋ ಮಾಡಬೇಕಷ್ಟೇ. Single family 8 YouTube channels. One is world first YouTuber house. Then comes with the existing channel Make Your Own Creation, Datta Benur Creation. In Kannada, Datta Benur Family Blog. YouTuber house Kirti. YouTuber house Suchit. YouTuber house Food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. Now we are making Sibat and Karabat. ನಮ್ಮ ಕಡೆ ಭಾಷೆ ಶಿರಾ ಉಪ್ಪಿಟ್ಟು. ನಮ್ಮ ತಮ್ಮಗೆ ಫುಲ್ ಶಿರಾ ಉಪ್ಪಿಟ್ಟು ಹೊಡಿತಾ ಇದ್ದೀರಾ ಫುಲ್ ಜೋಶಲ್ಲಿಯಾಗಿ ಅಂತಂದ್ಬಿಟ್ಟು ಅಂತಿದ್ದ. ಸೊ ಇವತ್ತು ಶಿರಾ ಉಪ್ಪಿಟ್ಟು ಹೊಡಿಯೋಕ್ಕೆ ಹೋಗೋಣ. ಪೇಪರಾ ಇಲ್ಲೊಂದು ಪೇಪರ್ ಬಿದ್ದೈತೆ, ಇಲ್ಲಿ ತಗೊಂಬಂದ. ಯಾರೆಲ್ಲ ಶಿರಾ ಉಪ್ಪಿಟ್ಟು ಹೊಡಿಯೋಕ್ಕೆ ಬರ್ಬೇಕಂತಿದ್ದೀರಾ ಬನ್ನಿ, ಬೇಗ 9 ಗಂಟೆ ಒಳಗಡೆ ಬನ್ನಿ. ಫುಲ್ ಶಿರಾ ಉಪ್ಪಿಟ್ಟಿರುತ್ತೆ. ಲೇಟಾಗಿ ಬಂದರೆ ಏನಿಲ್ಲ, ಏನೂ ಸಿಗಲ್ಲ. ಯಪ್ಪ ಎತ್ತಿದ್ರು ಯಾಕೋ ಶಿರಾ ಉಪ್ಪಿಟ್ಟು ಹೊಡಿಯೋ ಟೈಮಲ್ಲಿ ಬುಕ್ ಇದು ಆಗಿಬಿಟ್ಟಿರುತ್ತೆ. ತಂಪಾಗಿದೆ. ಶಿರಾ ಉಪ್ಪಿಟ್ಟು ಹೊಡಿಯನ್ನ ಏನಂದರೆ ಈ ಕಡೆ ಒಂದು ಸ್ವಲ್ಪ ಹಾಕಿಟ್ಬಿಟ್ರೆ ಇದನ್ನು ಆಮೇಲೆ ಇಟ್ಟಣ. ಯಾರಪ್ಪ ಶಿರಾ ಉಪ್ಪಿಟ್ಟು ಹೊಡಿಯೋರು ಇವತ್ತು? ಹಾಂ ಸ್ಟೂಡೆಂಟ್. ಹಾಂ ಎಲ್ಲಿ ಅಂಟಾಯ್ತು? ಅಲ್ಲಂಟ್ಲಿ ಏನು ಕೆಳಗಡೆ ಅಂಟೈತೆ ನನಗೆ ಎಲ್ಲಿ ಅಂಟೈತೆ ಅಂತ. ಅಯ್ಯೋ ಓ ನೀನು ಏನಪ್ಪ ನೀನು ಭಯ ಬೀಳಿಸಿದಲ್ಲ. ಅಂಟೈತೆ ಅಂತ ನಾನು ಭಯ ಹೊಡಿಸ್ಬಿಟ್ಟಲ್ಲಪ್ಪ ನೀನು. ಮೊದಲೇ ನಾನು ಡಬಲ್ ಮೀನಿಂಗ್ ಮಾತುಗಳೆಲ್ಲ ಕೇಳಿಲ್ಲ ನೀನೇನು. ನನಗೆ ವಿಡಿಯೋ ಇದೆ ಅಂತೇಳಿ ಮಾತಾಡ್ತಾ ಇಲ್ಲ ಅಷ್ಟೇ. ಒಳ್ಳೆ ಕ್ವಶನ್ಸ್ ಕೇಳಬೇಕು. ಪೈಪ್ ಎಲ್ರೋ? ಅದು ಪೈಪ್ ತೊಗೊಂಡು ಪೂಜೆ ಮಾಡಕ್ಕೆ ತಂದಿದ್ದೀರೇನೋ? ಅದು ತಗೊಂಡು ಹೋಗು. ಅಲ್ಲೇ ಐತನು ಸೋಫಾ ಕೆಳಗಡೆ ಆ ಪೈಪ್ ಥರ ತಂದಿದ್ದೀರಾ. ಅದಕ್ಕೆ ಇಲ್ಲಿಟ್ಟರೆ ಇವರು ಹುಡುಗರೆಲ್ಲ ಇದು ಮಾಡ್ತಾರೆ. ಕೊಡಪ್ಪ ಪೈಪ್ ಹಿಡ್ಕೊಂಡೀವಿ. ನಾನು ಕೋಲಾಟ ಆಡ್ತಿದ್ಯಾ? ಕೋಲಾಟ ಆಡ್ತಾವನೆ ಹುಡುಗ. ಇಲ್ಲ ನನ್ನ ಪೇಪರ್ ಹಚ್ತೀನಿ ಸ್ವಲ್ಪ ಹಚ್ಬಿಟ್ರೆ. ಅಯ್ಯೋ ಆರೆ ಹೋಯ್ತು. ನಮ್ಮ ಅಪ್ಪಗೆ ಹೇಳ್ದಂದ್ರೆ ಮಕ್ಕಳ ಹೊಡೆದಾಕ್ಬಿಡ್ತಾವ್ರೆ ಹಂಗೆ. ಎಣ್ಣೆ ಹಾಕ್ಲಿ. ಇವನೇನು ಎಣ್ಣೆ ಹಾಕ್ಲಿ ಅಂತವನೇ. ಯಾಕಪ್ಪ ಬೆಳಿಗ್ಗೆ ಇನ್ನು ಸೂರ್ಯನೇ ಎದ್ದಿಲ್ಲ. ತೋರ್ಸ್ರಲ್ಲಿ ಸೂರ್ಯನೇ ಎದ್ದಿಲ್ಲ. ರಿವರ್ಸ್ ಹೋಗ್ತಾ ಇದೆಯಲ್ಲ ಗಾಡಿ ಇವಾಗ್ಲೇ. ಹೋಗ್ತಾ ಊತ ಇದು ಆದಂಗೆ ಆಗ್ತಿದೆ.
ಫಸ್ಟ್ ನಮ್ಮ ಬೆಂಕಿ ಹತ್ಲಿರಪ್ಪ. ಇವನು ಒಳ್ಳೆ ಟೈಮಲ್ಲಿ ನಮಗೆ ಕ್ವಶನ್ ಕೇಳ್ತಾನೆ. ಇಲ್ಲಿ ನಮ್ಮ ಮನೇಲಿ ನಮ್ಮ ಹೆಂಡ್ರು ಬೈತವ್ರೆ, ಇಲ್ಲಿ ಬೆಂಕಿ ಹತ್ತಲ್ಲ ಇಲ್ಲ ಅಂತ. ಯಪ್ಪ ಹಸಿ ಕಟ್ಟಿಗೆಗಳದ. ಬೆಂಕಿ ಹಚ್ಚಕ್ಕೆ ಇಷ್ಟೋ ತನಕ ಆಗ್ತಿದೆಯಲ್ಲಪ್ಪ ಕತೆ. ಊದೋ ಬರೀ ಅದು ಹಿಡ್ಕೊಂಡ್ಬಿಟ್ರೆ. ಸೊ ಇವಾಗ ಶಿರಾ ಸ್ಟಾರ್ಟ್ ಮಾಡೋಣಪ್ಪ. ಶಿರಾ ಮಾಡಿ ಆಮೇಲೆ ಉಪ್ಪಿಟ್ಟು. ಫಸ್ಟ್ ಶಿರಾ ಮಾಡಿ ಉಪ್ಪಿಟ್ಟಂತ. ಇವನು ಯಾವನಲ್ಲಿ ಒಂದು ಡ್ರಾಪ್ ಬರ್ತಾ ಇಲ್ಲ ಅಲ್ಲಿ. ಫ್ರೈ ಮಾಡೋಣ. ಫಸ್ಟ್ ತುಪ್ಪ ಹಾಕೋಣ 5 ಸ್ಪೂನ್. ಯಾಕೋ ತುಪ್ಪ ಬೇರೆ ಥರನೇ ಕಾಣಿಸ್ತಿದೆಯಲ್ಲ. ಎಣ್ಣೆ ಒರಿಜಿನಲ್ಲ ಡೂಪ್ಲಿಕೇಟಪ್ಪ. ಅದನ್ನು ಅರ್ಥನೇ ಆಗ್ತಿಲ್ಲ. ಇತ್ತೀಚೆಗೆಲ್ಲ ಡೂಪ್ಲಿಕೇಟ್ಗಳೇ ಜಾಸ್ತಿ ಡ್ರೈ ಆಗ್ಬಿಟ್ಟಿದೆ. ಫ್ರೂಟ್ಸ್ ಹಾಕೋಣ. ಗೋಡಂಬಿ, ಬಾದಾಮಿ, 3 ಮಿಕ್ಸ್ ಇದೆ ಇದರಲ್ಲಿ. ಹಾಕಪ್ಪ ಅಡ್ಡಾಡ್ ಹಾಕು. ಹಾಕ್ಲೆ ಇವನು ಒಂದು ದಿವಸ ಒಂದು ಹೋಟ್ಲಿಗೆ ಹೋಗಿದ್ದೆವು. ಅಲ್ಲಿ ಇದು ತಿನ್ನೋಕ್ಕೆ ಪ್ರಾನು ಏನು ತಿನ್ನೋಕ್ಕೆ ಪ್ರಾನು ಏಡಿ ಫಿಶ್ಶು ತಿನ್ನೋಕ್ಕೆ ನಮ್ಮ ಫ್ರೆಂಡ್ ಅವ್ರ ಅಪ್ಪ ಬಂದಿದ್ದ. ಸ್ವಲ್ಪ ಅವ್ರು ಬಿಸಿ ಮಾಡ್ತಾಯಿದ್ರು. ತಾತ ಯಾಕೆ ಸ್ವಲ್ಪ ಕುಡಿತೀಯ, ಒಂದೇ ಟೈಮ್ ಕುಡಿದ್ಬಿಡು ಅಂತವನು. ಅವನ ತಾತ ಯಾಕೆ ಬೇಗನೆ ಕಳಿಸ್ಬೇಕಂತಿದೆ. ಇವನು ಇನ್ನೂ ಚಿಕ್ಕವನಿದ್ದ, ಲೈಟಾಗಿ ಮಾತಾಡ್ತಿದ್ದ ಅಷ್ಟೇ. ಆ ಟೈಮಲ್ಲಿ ಒಳ್ಳೆ ಮಜಾ ತಗೊಳಪ್ಪ. ಇವಾಗ ಸ್ಟಾರ್ಟ್ ಆಯಿತು ಫೈರು. ಬೆಂಕಿ ಮಸ್ತ್ ಸ್ಟಾರ್ಟ್ ಆಯಿತು. ಈಗ ಬೇಗ ಫ್ರೈ ಆಗಿ ಕಲರ್ ಚೇಂಜ್. ಏನು ಬೇಗ ಆಯ್ತಲ್ಲಿ ಒತ್ಬಿಡ್ತು. ಆಮೇಲೆ ಅದು ಹಾಕ್ಬಿಡು. ಇವಾಗ ಚಿರೋಟಿ ರವೆ ಹಾಕೋಣ. ಬಾಲುಲ್ಲ ಎಲ್ಲ ಚೆಕ್ ಮಾಡಿದಿರ ತಾನೆ. ಹಾಸ್ಟೆಲಲ್ಲೆಲ್ಲ ಬರೀ ಬಾಲುಲ್ಲಗಳೇನೇ ಬರ್ತಿದ್ದು. ಅಯ್ಯಪ್ಪ ಹಾಸ್ಟೆಲ್ ಲೈಫ್ ಏನು ಕೇಳ್ತೀಯ. ಎಲ್ಲ ಐತೆ ಪಕ್ಕಾಡು. ನಾವಂತರೂ ಹಾಸ್ಟೆಲಲ್ಲಿದ್ದಾಗ ಬರೀ ಅವೇ ಕಾಣಿಸವಪ್ಪ. ಏನು ಮಾಡೋದು, ಲೈಫೇ ಹಂಗೆ ಇತ್ತು. ಬಾಲುಳ ಕಾಣಿಸೋರು ಮುಚ್ಕೊಂಡು ತಿನ್ನೋ ಹಣೆ ಬಾರು ಇದ್ಬಿಟ್ಟಿತ್ತು ಅವಾಗೆಲ್ಲ ಹೇಳ್ಬೇಕಂತಂದರೆ. ಇವಾಗಲೂ ಎಷ್ಟೊಂದು ಜನ ಮಕ್ಕಳು ಹಾಸ್ಟೆಲಲ್ಲೆಲ್ಲ ಬಿಟ್ಟಿರ್ತಿರಲ್ಲ ನಿಮ್ಮ ಮಕ್ಕಳಿಗೆ, ಹೋಗಿ ಏನು ತಿಂತಿರ್ತಾರಂತೇಳಿ ಸ್ವಲ್ಪ ನೋಡ್ಕೊಂಡು ಬಂದುಬಿಡಿ. ಇವಾಗ ರವೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪದಲ್ಲೇ ಫ್ರೈ ಆಗಬೇಕು. ಹಾಕು ಫುಲ್ ಹಾಕು. ಫುಲ್ ತುಪ್ಪದಲ್ಲೇ ಹಾಕ್ಬಿಡೋದು ಅಷ್ಟೇ ಕತೆ. ಅವಾಗೆಲ್ಲ ಹಳೆ ಕಾಲದಲ್ಲಿ ಏನು ಮಾಡ್ತೀರಂತೆ, ಹೆಣ್ಮಕ್ಳಿಗೆಲ್ಲ ತುಪ್ಪ ಗಿಪ್ಪ ಕೊಡ್ತಾ ಇರಲಿಲ್ಲ ಅಂತ, ಬರೀ ಗಂಡು ಮಕ್ಳಿಗೆ ಮಾತ್ರ ಕೊಡೋರಂತ. ಇವಾಗೆಲ್ಲ ಹೆಣ್ಣು ಗಂಡು ಎಲ್ಲ ಒಂದೇ ಆಗಿಬಿಟ್ಟಿದೆ. ಹೇಳ್ಬೇಕಂದ್ರೆ ಗಂಡು ಮಕ್ಳಿಗಿಂತಲೂ ಹೆಣ್ಮಕ್ಳೇ ಇದು ಆಗಿಬಿಟ್ಟಿದ್ದಾರೆ ಇವಾಗೆಲ್ಲ. ಸ್ಟ್ರಾಂಗು. ಆಮೇಲೆ ಏಜ್ ಆದಾಗ ಮಕ್ಕಳು ನೋಡ್ಕೊಳ್ಳಲ್ಲ. ಆಮೇಲೆ ಎಲ್ಲರೂ ಕೆಲಸ ಮಾಡಿ ಅದಂತೂ ಓಡ್ತಾ ಇರ್ತಾರೆ. ಹೆಣ್ಮಕ್ಳೇ ಮನೆಯಲ್ಲಿರೋದು, ಹೆಣ್ಮಕ್ಳೇ ನೋಡ್ಕೊಳ್ಳೋದು. ಮತ್ತೆ ಯಪ್ಪ ಇಲ್ಲಿ ಹೊರ್ಗಡೆ ಹೆಂಗಾರು ಮಾಡೋದು ಹೆಂಗಾಗಲಿ ಕಣ್ಣಲ್ಲೆಲ್ಲ ಹೊಗೆ ತುಂಬ್ಕೊಂಡು ಕಣ್ಣಲ್ಲಿ ನೀರೇ ಬರ್ತಾಯಿದೆ. ಸನ್ಗ್ಲಾಸ್ ಹಾಕೋಣ. ಸನ್ಗ್ಲಾಸ್ ಹಾಕೋರು ಮೂಗಲ್ಲೇ ಏರುತ್ತಲ್ಲಪ್ಪ ಅವಾಗ. ಏನು ಮಾಡೋದು ಅವಾಗ. ಹೊರಗೆ ಬರ್ಲಾತದೆ. ಇನ್ನೊಂದು ಸ್ವಲ್ಪ ಒಲಿ ಇದು ಮಾಡಿಬಿಡೋಣ. ನೋಡ್ಕೋಬೇಕು ಮಗನೇ. ನಾಳೆ ಮೊಬೈಲ್ ಕೈಯಲ್ಲಿ ಕೊಟ್ರೆ ನನಗೆ ಗೊತ್ತಿಲ್ಲ ಅಂತಂದರೆ ಅಷ್ಟೇ ನಿಂದು ರೈಟ್ ಹೇಳ್ತಿರ್ತೀಯ. 1ನೇ ತಾರೀಕು ಕ್ಯಾಮ್ರಾಗೆ ಎನ್ಕ್ವೈರಿ ಎಲ್ಲ ಮಾಡಿಬಿಟ್ಟು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಅದು ಆದ ತಕ್ಷಣ ಬಂದುಬಿಟ್ಟು ಇರು. ನಮ್ಮ ಅಣ್ಣ ಲೈನಲ್ಲಿದ್ದಾರೆ. ಸೊ ಹಂಗಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇವಾಗ ನೆಕ್ಸ್ಟ್ ಇದು ಹುರಿದೋಗ್ಬಿಟ್ಟಿದೆ. ಓಕೆ ಹಾಕ್ಲಾ ಇದಕ್ಕೆ. ಸೊ ಇವಾಗ ಇದನ್ನು ತೆಗಿಯೋಣ. ಇವಾಗ ನೆಕ್ಸ್ಟ್ ಏನು ಸ್ವಲ್ಪ ತುಪ್ಪ. ಇದೊಂದು ಸ್ವಲ್ಪ ಇದು ಮಾಡಬೇಕು. ಇಲ್ಲ ಏನು ಇದೇನಾ ಮತ್ತೆ ಎಣ್ಣೆ ಹಾಕಿ ಇದು ಹಾಕೋದು. ಅರ್ಶಿನ ಪುಡಿ ಹಾಕೋಣ. ಇದು ಹಾಕಿದ್ರೆ ಓಕೆ. ಬನ್ರಪ್ಪ ಇವಾಗ ಇಡ್ತಿದ್ದೀನಿ ಮತ್ತೆ. ಸೊ ಇವಾಗ ಮತ್ತೆ ತುಪ್ಪ ಹಾಕ್ಬಿಟ್ಟು ಬೇಗ ಹಾಕ್ಬೇಕದು, ಇಲ್ಲ ಹೊತ್ತೋಗ್ಬಿಡ್ತದೆ. ಹಾಕು ಸ್ವಲ್ಪ ಹಾಕೋಣ ಕಲರ್ಗೋಸ್ಕರ. ನಾವು ಕಲರ್ ಹಾಕಲ್ಲ, ಇದೆ ಕಲರ್. ಸರಿಯಪ್ಪ. ಇವಾಗ ರವೆ ಹುರಿದೋಗಿರೋದು ರವೆ.
ಸರಿಯಲ್ಲಿ ತಾರಲ್ಲಿ ಆಗಲ್ಲ ಬಿಡೋ ನಿನಗೆ. ಹಾಕ್ ಹಾಕ್ ಇನ್ನೂ ಒಂದು ಸ್ವಲ್ಪ ಐತಿ. ಇರಪ್ಪ ಆಗತೈತಿ. ಇವಾಗ ಇದನ್ನ ಏನು ಮಾಡು, ಇದನ್ನ ಈ ಕಡೆ ಇಟ್ಬಿಟ್ಟು ಉಪ್ಪಿಟ್ಟು ಸ್ಟಾರ್ಟ್ ಮಾಡ್ಕೊಂಬಿಡು ಅಷ್ಟೇ. ಹೆಂಗಾದ್ರೂ ಬೆಂಕಿ ಜಾಸ್ತಿ ಆಗತ್ತೈತಿ. ಹಾಂ, ಸಕ್ಕರೆ ಸ್ವಲ್ಪ ಹಾಕಪ್ಪ. ಇದೇನಿದು ಬೇಸನ್ ಲಡ್ಡು ಥರ ಆಗೋಯ್ತು. ಹಾಂ, ಸ್ವಲ್ಪ ಸಕ್ಕರೆ ಕಡಿಮೆ ಇರಲಿ. ಸ್ವಲ್ಪ ಹಾಕಿದೆ ನಾನು. ಅಯ್ಯ, ಸ್ವಲ್ಪ ಅನ್ಕೊಂಡು ಈ ಥರ ಸಕ್ಕರೆ ಹಾಕ್ಬಿಡ್ತಾರಪ್ಪ ಇವರು. ಫುಲ್ ಟೇಸ್ಟ್ ಮಾಡಿಬಿಡ್ತಾರೆ. ಸಪ್ಪಗಾತೈತೆ ಆಮೇಲೆ ನೀರು ಹಾಂ, ಫುಲ್ ಮಾಡಿ. ಏನು ಟಪ ಅಂತ ಕುದಿಯಕ್ಕೆ ಶುರು ಮಾಡತ್ತೆ ಇವಾಗ. ಅದು ಇದಕ್ಕೇನು ಮಾಡೋಣ, ಹಿಂದೆ ಈ ಕಡೆ ಸರ್ಸಿಟ್ಬಿಡೋಣ. ಏಲಕ್ಕಿ ಪೌಡ್ರ್ ಏಲಕ್ಕಿ ಪೌಡ್ರ್ ಕೊಟ್ಟಿಟ್ಕೊಂಡಿದ್ದೆ ಅವಾಗ. ಏನು ಹೇಳ್ತೀನಿ, ಈ ಕಡೆ ಇಟ್ಕೊಂಡ್ಬಿಡೋಣ. ಇದು ನೀನು ಉಪ್ಪಿಟ್ಟು ಸ್ಟಾರ್ಟ್ ಮಾಡ್ಕೋ ಆ ಕಡೆ. ಹಾಂ, ಅದು ಇಟ್ಕೊ ಒಂದು ನಿಮಿಷ. ಇದಕ್ಕೆ ಮುಚ್ಚೋದು. ಯಪ್ಪ ಟಪ ಅಂತ ಹೊಡಿಯೋಕ್ಕೆ ಶುರು ಮಾಡತ್ತೆ ಇವಾಗ. ಹಾಂ, ಮುಚ್ಚಿಬಿಡು ಪ್ಲೇಟ್. ಸೊ ಅದನ್ನು ಮುಚ್ಚಿಬಿಡೋಣ. ನೆಕ್ಸ್ಟು ಉಪ್ಪಿಟ್ಟು ಸ್ಟಾರ್ಟ್ ಮಾಡೋಣ. ಶಿರಾ ಉಪ್ಪಿಟ್ಟು. ಹಾಂ, ಕಟ್ಟಿಗೆ ಬೇಕಲ್ಲ ಇದಕ್ಕೆ. ಬರುತ್ತೆ ಅದಕ್ಕೇನು ಕಟ್ಟಿಗೆ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಮುಂದೆ ಹಿಂಗೆ ತೊಗೊಂಡು ಹಿಂಗೆ ಇಟ್ಬಿಟ್ರೆ ಸಾಕು. ಬರೀ ಅದಕ್ಕೆ ಇದು ಬೆಂಕಿ ಮೇಲೆ ಐತೆ ಹೇಳಿದ್ದು. ಅಲ್ಲಿ ಬೆಂಕಿ ಐತೆ ಅದಕ್ಕೆ. ನೋಡಿ ಬೆಂಕಿ. ಇದನ್ನು ಸಾಕು. ಬಲೆ ತಲೆ ತಿಂತವೆ. ಯಾರ್ಯಾರೋ ಫೋನ್ ಮಾಡಿ ಸಖತ್ತ ತಲೆ ತಿಂತಾರಲ್ಲ ಇವತ್ತು. ಅಲ್ಲಿ ರಾತ್ರಿ ಕಡೆ ಹಾಂ, ಕಟ್ಟಿಗೆ ಇದಕ್ಕೆ ಇಲ್ಲ ಬೆಂಕಿ ಐತೆ ಅದು ಕೆಳಗಡೆ. ಕುದಿಯಲ್ಲ ಹಾಂ, ಕುದಿಯಲ್ಲ. ಯಾರು ಹೇಳಿರ? ನಾನೇ. ಇನ್ನೇನಿಲ್ಲ, ಇದೇ ಇಟ್ಬಿಡೋಣ. ಎರಡೆರಡು ಒಲೆ ಪ್ಲಸ್ ಪಾಯಿಂಟ್ ಇದನ್ನೇ. ಆ ಕಡೆ ಅದನ್ನು ಕುಡಿತಾ. ಬಿಸಿ ಆಗಲಿ. ಇನ್ನು ಈ ಕಡೆ ಇಟ್ಕೋ ಇದು. ಹಾಂ, ಹಾಂ ಬಾ. ಏನಾಗ್ತಪ್ಪ, ಕುದೀತಾ. ಅಲ್ಲಿ ಬೆಂಕಿ ಐತೆ. ನೆಕ್ಸ್ಟ್ ಏನಪ್ಪ, ರವೆ ಹುರಿಬೇಕಾ? ಹಾಕೋದಲ್ಲ, ರವೆ ಹುರಿಯೋದು. ನೀ ಅರ್ಧ ಹಾಕಿ ಅರ್ಧ ಹಾಕ್ತಾ. ಅರ್ಧ ಹಾಕೋ. ಕೀರ್ತಿ ಅರ್ಧ ಹಾಕ್ತಾ. ಯಾಕಂಡ್ ನೋಡ್ತಾನ ಶಿವನೇ ಶಂಭುಲಿಂಗ. ಲೇವ್ ಅಲ್ಲೇನು ನೋಡ್ತೀವಿ, ಇಲ್ಲಿ ನೋಡು. ಒಂದೇ ನಿಮಿಷ ಇರಪ್ಪ. ಕೀರ್ತಿ ನೀನು ಹಾಕಪ್ಪ ಅರ್ಧ. ಹಾಕು ಹಾಕಿ. ಹಾಕು. ಹಾಂ, ಏನು ಮಿಕ್ಸ್ ಮಾಡ್ತೀವಿ? ಇದೇನು ಹಸಿ ಎತ್ತೈತೆ? ಅಲ್ಲಿ ತೋರಿಸೋರಿಗೆ ಹೇಳ್ಬೇಕಲ್ಲ ಏನು ಮಾಡತ್ತೀನಿ. ಏನು ಮಾಡಕತ್ತಿ ಹೇಳಪ್ಪ. ಇದು ನೋಡಿ ಶಿರಾ. ಈ ಕಡೆ ಹಾಗೆ ಶಿರಕ್ಕೆ ನೋಡೋಣ. ಓಹೋ, ಶಿರಾ ಮಸ್ತಾಗೈತಲ್ಲೋ ಸುಚಿತಾ. ಊರಿ ಸಿದ್ಧಲಿಂಗ ಶಂಭುಲಿಂಗ ಹರಲಿಂಗ ಕಲ್ಲಲಿಂಗ ಮಲ್ಲಲಿಂಗ. ಏಯ್ ಮಂಗಲಿಂಗ ಲಲೇ ಹರಹರಲಿಂಗ ಸಿದ್ಧಲಿಂಗ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ. ಇದೆಲ್ಲ ಕುದ್ದಿದೆ. ಇವಾಗ ತುಪ್ಪ ಹಾಕಿ ಮುಚ್ಚಿಬಿಡೋಣ. ರೆಡಿ ಆಗಿದೆ ಲಾಸ್ಟ್ ಎಲ್ಲ. ಪ್ಲೇಟಲ್ಲಿ ತಿರ್ಗಿಸಲ್ಲ ಅಷ್ಟೇ. ಉಮ್ಗೊಳ್ತ ತಾನೆ. ರೆಡಿ ಆಯ್ತು. ಸೊ ಇದು 10 ನಿಮಿಷ ಬಿಡೋಣ. ಓಕೆ. ಸೊ ಈ ಕಡೆ ಉಳಿತಾ ಇದೆ ನಿಮ್ಸೇನು ಶಿರಾ ನಡೀತಾ ಇದೆ. ಎಲ್ಲಿ ಕರ್ಬೇಸು ತೊಗೊಂಬಪ್ಪ. ಒಳಗಡೆ ಹೋಗು ತೋಟದಲ್ಲಿ ಹೋಗು. ಹತ್ತಕ್ಕೆ ಬರಲ್ಲ, ಇಳಿಯಕ್ಕೆ ಬರಲ್ಲ. ಬಾರ ಈ ಕಡೆ ಲೋ, ಬಾರ ಈ ಕಡೆ ಲೈ. ನೋಡಿಲ್ಲೇ ಹಾಂ, ತೊಗೊಂಬರ ಸುಚಿತ್ ಚಾನೆಲ್ಲ. ಗೊತ್ತಿತ್ತಿಲ್ಲ. ಹಾಂ, ಈ ಕಡೆ ಮುಂದಕ್ಕೆ ಸರಿಸಿಡೋಣ. ಏನು ಗೊತ್ತದ? ಉಪ್ಪಿಟ್ಟು ಮಾಡೋಕ್ಕೆ ಈರುಳ್ಳಿ ಕಟ್ ಮಾಡೋಣ. ಸರಿಯಪ್ಪ, ಉಳ್ತೈತಿ ಕೈ.
ಬಂದಾರ ಮಾತು ಕೇಳ ಅಲ್ಲೇ ಮ್ಯಾನೇಜರ್ ಹೋಗೋ. ಶಾನೆ ಎಲ್ಲ ಅಯ್ಯಪ್ಪ ಹಾಂ ಭಾಳ ಟೈಮ್ ತಂದಾನಪ್ಪ. ಭಾಳ ಟೈಮ್ ತಿಂದೀನಿ ಅಂತ ಹೇಳಲ್ಲ. ಆಯ್ತು ಹೋಗ್ಲಿ ಒಂದು ಟೈಮ್ ತೊಗೊಂಬ. ಇದಂತ ಟೈಮ್ ತಮ್ಮ. ಹಾಂ ಕೀರ್ತಿ ಹೋದಳು ನೋಡಿ. ತೆಗಿಯೋಣಪ್ಪ ಸ್ವತ್ತಿದ್ದು. ಸರಿ ಬರಲಿ. ಇದು ಸೀರಾ ತೆಗಿಯೋಣ. ಇಲ್ಲಾಂದರೆ ಇದು ಬಟ್ಟೆ ಕೊಡು ಬಟ್ಟೆ ಹೊತ್ತಾ ಇದೆ. ಹೊತ್ತ ಉರಿಬೇಕಾಗಲ್ಲ. ಹೊತ್ತಾ ಇದೆ. ತಿರ್ಗಸ್ ಕರೆಕ್ಟಾಗಿ ತಿರ್ಗಸ್. ಇವಾಗ ರವೆ ಉರಿಲಿ. ಅಲ್ಲಿ ಈರುಳ್ಳಿ ಕಟ್ಟಾಗ್ತಿದೆ. ಈರುಳ್ಳಿ ಕಟ್ಟಾದ ತಕ್ಷಣ ಮೆಣಸಿನ್ಕಾಯಿ ಟೊಮೊಟೊ ಅಷ್ಟೆಲ್ಲ. ಓಕೆ ವೆಯ್ಟ್ ಮಾಡೋಣ ಇದು ಹುರ್ಲಿ. ನಿನಗೆ ಸಿರಾ ಉಪ್ಪಿಟ್ಟು ಬೇಕಾ ಬೇಡ? ನಮಗಿಲ್ಲಿ ಸಿರಾ ಉಪ್ಪಿಟ್ಟು ಟೆನ್ಷನ್ ಶುರು ಆದರೆ ನಿನಗೆ ಯೂಟ್ಯೂಬ್ ಕ್ಲಾಸ್ ಟೆನ್ಷನ್ ಆಗಿಬಿಟ್ಟಿದೆ ಅಲ್ಲಪ್ಪ ನಿನಗೆ. ಏನು ಇನ್ನೊಮ್ಮೆ ಕೇಳು. ಯೂಟ್ಯೂಬ್ ಕ್ಲಾಸಸ್ ತೊಗೊಂಡ್ರೆ ಏನೇನು ಬೆನಿಫಿಟ್ಸ್ ಏನೇನು ಅಡ್ವಾಂಟೇಜ್ ಇದೆ? ಏನೇನು ಬೆನಿಫಿಟ್ಸು ಏನೇನು ಅಡ್ವಾಂಟೇಜಾ? ಓಕೆ ಸೊ ಸಿಕ್ಕಾಪಟ್ಟೆ ಇದೆ. ನಮ್ಮ ಲೈಫಲ್ಲಿ ನಾವೇನು ಫೇಲ್ಯೂರ್ ಆಗಿದೆಯೋ ಸ್ಟೂಡೆಂಟ್ಗಳಿಗೆ ಫಸ್ಟ್ ಆಫ್ ಆಲ್ ಅದು ಫೇಲ್ಯೂರ್ ಆಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ 1.5 ವರ್ಷ ತೊಗೊಂಡಿದೆ ಫಸ್ಟ್ ಪೇಮೆಂಟ್ ಬರೋದಕ್ಕೆ. ಸ್ಟೂಡೆಂಟ್ ಎಲ್ಲ ಬಂದುಬಿಟ್ಟು ಇವಾಗ ಬರೀ 1-2 ತಿಂಗಳಲ್ಲೇ ಪೇಮೆಂಟ್ ತೊಗೊಳ್ತಿದ್ದಾರೆ. ಸೊ ಅದು ಒಂದು. ಆಮೇಲೆ ನಮಗೆಲ್ಲ ಯಾರೂ ಹೇಳ್ಕೊಡೋರಿರಲಿಲ್ಲ. ಸೊ ಇವಾಗ ಎಲ್ಲರೂ ಹೇಳ್ಕೊಡೋರು ಸ್ವಲ್ಪ ಜನ ಇದ್ದಾರೆ. ಜೊತೆಗೆ ನಮಗೆಲ್ಲ ಯೂಟ್ಯೂಬಿಂದ ಅರ್ನಿಂಗ್ ಬರುತ್ತೆ ಅಂಥೇಳಿ ಯೂಟ್ಯೂಬ್ ಮಾತ್ರ ಮಾಡಿದೆವು. ಸೊ ಇವಾಗ ಗೊತ್ತಾಗ್ತಿದೆ ಯಾಕೆ ಆವಾಗಲೇ ಆ ಟೈಮಲ್ಲೇ ನಾವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅದನ್ನೆಲ್ಲ ಮಾಡಲಿಲ್ಲ ಅಂತಂದ್ಬಿಟ್ಟು. ತುಂಬ ಇದೆ ಹೇಳಬೇಕಂದ್ರೆ. ಆಮೇಲೆ ನಮ್ಮ ಸ್ಟೂಡೆಂಟು ಅಂದರೆ ನಮ್ಮ ಅಣ್ಣ ಸ್ಟೂಡೆಂಟ್ ಅದು ನಮ್ಗಿಂತಲೂ 10 ಪಟ್ಟು ಜಾಸ್ತಿ ಅರ್ನ್ ಮಾಡಿದ್ದಾರೆ. ಲಾಸ್ಟ್ ಇಯರಲ್ಲೆಲ್ಲ ಒಬ್ಬೊಬ್ಬರು 2 ಸ್ಟೂಡೆಂಟು ತಿಂಗಳಿಗೆ 10 ಕೋಟಿ ಅರ್ನ್ ಮಾಡಿದ್ದಾರೆ. ಸಾರಿ, 1 ವರ್ಷಕ್ಕೆ 10 ಕೋಟಿ ಅರ್ನ್ ಮಾಡಿರೋದು. ನಾನು ತಿಂಗಳಿಗೆ ಅಂತ ಹೇಳಿದ್ದೀನಿ, ಬಟ್ ನನ್ನ ಬಾಯಿ ಅರಿಕೆಯಿಂದ ಅವ್ರಿಗೆ ಆಗಲಿ. ಡಿಫ್ರೆನ್ಸ್ ಇದೆ. ಅಂದರೆ ಕ್ಲಾಸ್ ತೊಗೊಳ್ಳಾರ್ದೆ ಯೂಟ್ಯೂಬ್ ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ಸುಮಾರು ವರ್ಷ ಹೋಗ್ಬೋದು. ನಮಗೂ 3.5 ವರ್ಷ ಆಗಿದೆ ಆವಾಗ ಯೂಟ್ಯೂಬ್ ಏನಂತ ಅರ್ಥ ಆಗಿರೋದು. ನಮ್ಮಣ್ಣ 2012 ಸ್ಟಾರ್ಟ್ ಮಾಡಿ 19 ಫುಲ್ ಟೈಮ್ ಬಂದಿದ್ದಾರೆ. ಸೊ ಕ್ಲಾಸಿಗೆ ಬಂದಾಗ ಮೇ ಬಿ ನಿಮ್ಗೆ 1 ಡೇದಲ್ಲೇ ಅರ್ಥ ಆಗಿಬಿಡುತ್ತೆ. ವಿತಿನ್ 3 ಮಂತ್ಸಲ್ಲಿ ಒಂದು ತಿಂಗಳಿಗೊಂದು 20-30 ಸಾವಿರ 50 ಸಾವಿರ 1 ಲಕ್ಷ ಅರ್ನ್ ಮಾಡೋಷ್ಟು ಕೆಪಾಸಿಟಿ ಇದೆ. ನೀವೇನಾದರೂ 6 ತಿಂಗಳು 1 ವರ್ಷದಲ್ಲಿ 1 ಲಕ್ಷ ಅರ್ನ್ ಮಾಡಿಬಿಟ್ರೆ ನೆಕ್ಸ್ಟ್ ಇಯರ್ಗೆಲ್ಲ ಮಿನಿಮಮ್ ಒಂದು 10 ಲಕ್ಷವರೆಗೂ ಅರ್ನ್ ಮಾಡ್ಬೋದು ಆ ಥರ. ಹಾಂ, ನಂದೆಲ್ಲ ಪಾಲಿಸಿ ಅಷ್ಟೇ. 1 ಟೈಮ್ ಲರ್ನಿಂಗ್, ಲೈಫ್ ಟೈಮ್ ಅರ್ನಿಂಗ್. ಸೊ 1 ಡೇ ಅಂತ ಸ್ಪೆಂಡ್ ಮಾಡಿಬಿಟ್ರೆ ಯೂಟ್ಯೂಬ್ಗೆ, ಇಲ್ಲ 3 ಡೇಸ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸ್ಪೆಂಡ್ ಮಾಡಿಬಿಟ್ರೆ ಅಲ್ಲೇ ಕಲ್ತ್ಕೊಂಡ್ಬಿಡ್ಬೋದು ಎಲ್ಲನೂ. ಜೊತೆಗೆ ನಮ್ಮ ಸಪೋರ್ಟು ಇರುತ್ತಲ್ಲ. ನಾವೆಲ್ಲ ಏನೇ ಮಿಸ್ಟೇಕ್ ಆದರೂ ಕೂಡ ಚೆಕ್ ಮಾಡಿ ಹೇಳ್ತಿರ್ತೇವಲ್ಲ, ಅದು ಒಂದು ಪ್ಲಸ್ ಪಾಯಿಂಟು. 3 to 6 ಮಂತ್ಸ್ ಸಪೋರ್ಟು, ಮಾನಿಟೈಸೇಷನ್ ಕೂಡ ನಾವೇ ಮಾಡಿಕೊಡ್ತೇವಲ್ವ. ಅದು ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವ್ರು ಫಾಲೋ ಮಾಡಬೇಕಷ್ಟೇ. 15 ವೀಡಿಯೋಸು ರಿವ್ಯೂ ಮಾಡ್ತೇವೆ 1 ತಿಂಗಳಲ್ಲಿ. ಸೊ ಅದನ್ನೆಲ್ಲ ಮಾಡಿದಾಗ ಆರಾಮಾಗಿ ಅವ್ರಿಗೆ ಆಗುತ್ತೆ. ಅವಾಗ ಅಟ್ಲೀಸ್ಟ್ ಅವ್ರಿಗಾದರೂ ಆಗಲಿ. ಯಾಕಂದರೆ ಅವ್ರವ್ರ ಸ್ಕಿಲ್ಸನ್ನು ಯೂಸ್ ಮಾಡ್ಕೊಂಬಿಟ್ಟು ಅವ್ರವರು ಮಾಡ್ಕೊಳ್ತಿರ್ತಾರೆ. ಏನಿಲ್ಲ, ಅದು ಕುಕ್ಕಿಂಗ್ ಚಾನಲ್ಲು 10 ಕೋಟಿ ವರ್ಷಕ್ಕೆ ಅರ್ನ್ ಮಾಡಿರೋದು. ಜೊತೆಗೆ ಇನ್ನೊಂದು ಬಂದು ಕಾರ್ಪೆಂಟ್ರಿ ವರ್ಕ್ ಅವರು. ಸೊ ಕುಕ್ಕಿಂಗ್ ಚಾನಲ್ ಅಂತಂದರೆ ಬರೀ ಚಾನಲಿಂದನೇ ಅರ್ನ್ ಮಾಡಿಲ್ಲ. ಸೊ ಅವರೊಂದು ಕುಕ್ಕಿಂಗ್ ವೀಡಿಯೋಗಳನ್ನ ಮಾಡ್ಕೊಂಬಿಟ್ಟು ಬ್ರ್ಯಾಂಡ್ ಪ್ರಮೋಷನ್ನ ಮಾಡ್ತಿರ್ತಾರೆ. ಜೊತೆಗೆ ಅವರು ವೀಡಿಯೋಗಳನ್ನ ಕ್ರಿಯೇಟ್ ಮಾಡ್ತಿರ್ತಾರೆ, ಅಡ್ವರ್ಟೈಸ್ಮೆಂಟ್ ವೀಡಿಯೋಗಳನ್ನ ಕ್ರಿಯೇಟ್ ಮಾಡ್ತಿರ್ತಾರೆ. ಇನ್ನೊಬ್ಬರು ಬಂದುಬಿಟ್ಟು ಇಂಟೀರಿಯರು. ಸೊ ನಮ್ಮ ಅಣ್ಣ ಮನೆ ಇಂಟೀರಿಯರ್ ಕೆಲಸಕ್ಕೆ ಬಂದಾಗ ಅವರಿಗೆ ಒಂದು ಚಾನಲ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಬರೀ ಸೋಷಿಯಲ್ ಮೀಡ್ಯಾದಿಂದನೇ ಕಮರ್ಷಿಯಲ್ ಬಿಸ್ನೆಸ್ ಅಷ್ಟೊಂದು ಸಿಕ್ಕಿರೋದು. ಎಷ್ಟೋ ಹತ್ತತ್ರ 10 ಕೋಟಿ ವರ್ಷದಲ್ಲಿ. ಸೊ ಅವ್ರಿಗೆ ಬಂದಿರೋದು ಆ ಥರ. ಸೊ ಈಗ ರವಾನು ಹುರಿದೋಯ್ತು. ಸೊ ಈಗ ರವೆ ತೆಗಿಯೋಣ. ಏಯ್ ನೋಡಿ, ಸ್ವಲ್ಪ ಲೇಟ್ ಆಗಿಬಿಟ್ರೆ ಐಲಕ್ಕನ್ ಅಯ್ಯಪ್ಪ, ಬರೀ ನಮ್ಮದು ಅಳ್ಳಾಡ್ಸೋದೇ ಆಯ್ತಲ್ಲಪ್ಪ. ಕುತ್ಕೊಂಡು ಎದ್ದು ಬಿಟ್ಟರೆ ಕಣ್ಣು ಕತ್ತಲಾಗಿ ರಿವರ್ಸ್ ಹೋಗ್ತಾ ಇದೆ ಗಾಡಿ. ಮೊದಲೇ ಕೆಲಸ ಮಾಡಿ ಉದ್ದಿನ ಬೇಳೆ ಹಾಕನ್.
ಆಮೇಲೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗ್ಬೇಕಂದ್ರೆ ಬೆಂಕಿ ಹಚ್ಬೇಕು ಕೆಳಗಡೆ, ಬೇಗ ಆಗಿಬಿಡುತ್ತೆ ಕಲರ್ ಚೇಂಜ್. ಮತ್ತೆ ಹಾಂ, ಏನು ಹಾಕ್ಬೇಕು? ಹಾಂ, ಯಪ್ಪ ಹುರಿಯಪ್ಪ ಇವಾಗ ಅವನಿಗೆ ತಲೆ ಓಡ್ತಾ ಇಲ್ಲ ಇದು, ಯಾಕಂದರೆ ಉಪ್ಪಿಟ್ಟು ಕಡೆ ಫೋಕಸ್ ಇದೆ ಅವನಿಗೆ, ಶಿರಾ ಕಡೆ ಫೋಕಸ್ ಇದೆ. ಇವಾಗ ರೆಡಿ ಆಗುತ್ತೆ, ಎಲ್ಲರಿಗೂ ಹೊಟ್ಟೆ ಸ್ವಲ್ಪ ಹಸಿದ್ಬಿಟ್ಟಿದೆ. ಕಲರ್ ಚೇಂಜ್ ಆಗಿದೆ. ಜೀರಿಗೆ ಹಾಕೋಣ, ಸ್ವಲ್ಪ ಸಾಸಿವೆ. ಸರ್ ಕಂಟೆಂಟ್ ಕ್ರಿಯೇಷನಲ್ಲಿ ಕನ್ಸಿಸ್ಟೆಂಟ್ ಆಗಿರ್ಬೇಕಂದ್ರೆ ಏನು ಮಾಡಬೇಕು? ನೋಡಪ್ಪ ಅವ್ನು ಸ್ಟಾಪ್ ಮಾಡ್ದ, ಇವ್ನು ಹಿಡ್ಕೊಂಡ್ಬಿಟ್ಟ. ಇವಾಗ ನಮಗೂ ಹೊಟ್ಟೆ ಹಸಿತಾ ಇಲ್ವಾ ಇವಾಗ? ನೋಡಿ ಇವ್ರು ಕರಿಬೇವು ಸೊಪ್ಪು ಅಂತೇಳಿ ಮೆಣಸಿನ್ಕಾಯಿ ಹಾಕ್ತಾವ್ರೆ ಇಲ್ಲಿ. ಹಸಿಮೆಣಸಿನ್ಕಾಯಿ ನೋಡಿ ಎಲ್ಲರಿಗೂ ಟೆನ್ಷನ್ನು. ಹಸಿಮೆಣಸಿನ್ಕಾಯಿ ಅಂದಿನ ಏಯ್ ಕರಿಬೇವು ಸೊಪ್ಪು ಅಂತಿದೆಯಾ? ವೀಡಿಯೋದಲ್ಲಿ ಬೇಕಂದ್ರೆ ವೀಡಿಯೋ ಪ್ರೂಫ್ ಇರುತ್ತೆ. ಯಾರೇ ಏನೇ ಅಂದ್ರೂ ಕೂಡ ಇಲ್ಲಿ ತೆಗಿಬೋದು. ಇವಾಗ ಕರಿಬೇವು ಅಜ್ಜಿನದು ಕರಿಬೇವು ಹತ್ರ ಹೋಗ್ಲೇಬಾರ್ದು ಹಾಕಿದಾಗ. ಏನಪ್ಪ ಇವಾಗ ಈರುಳ್ಳಿ ಹಾಕೋಣ. ಏನಪ್ಪ ನಿನ್ನ ಕ್ವಶನು? ಅದೇ ಸರ್, ನ್ಯೂ ಕ್ರಿಯೇಟರ್ಸು ಕನ್ಸಿಸ್ಟೆಂಟ್ ಆಗಿರ್ಬೇಕಂದ್ರೆ ಹಾಂ, ಏನಾದರೂ ಟಿಪ್ಸ್ ಏನಾದರೂ ಕೊಡ್ಬೋದಾ? ಟ್ರಿಕ್ಸ್ ಏನು ಕೊಡ್ಬೋದು, ಅವ್ರ ಮೈಂಡಲ್ಲಿ ಬರಬೇಕಷ್ಟೇ. ಅಲ್ಲಿವರೆಗೂ ಕನ್ಸಿಸ್ಟೆನ್ಸಿ ಯಾರಿಗೆ ಬರೋದೇ ಇಲ್ಲ. ಬಟ್ ಇನ್ನೊಂದು ಏನಂದರೆ, ಸೋಷಿಯಲ್ ಮೀಡಿಯಾ ಹೆಂಗತ್ತಂದರೆ ಎಕ್ಸ್ಪೆಷಲಿ ಯೂಟ್ಯೂಬು, ಒಂದು 3 to 6 months ರೆವಿನ್ಯೂ ಬರೋಲ್ಲ, ಒಬ್ಬೊಬ್ಬರು ದುಡ್ಡು ಬರಲ್ಲ ಅಂತಂದ್ಬಿಟ್ಟು ಯಾಕೆ ಇದಕ್ಕೆ ಟೈಮ್ ಹಾಕಬೇಕು ಅಂಥೇಳಿ ಬಿಟ್ಬಿಡ್ತಾರೆ. ಅಲ್ಲಿ 1% ಇಲ್ಲ 2% ಕಂಪ್ನಿಯಲ್ಲಿ ಅಂದರೆ ಸ್ವಲ್ಪ ಉಪ್ಪು ಹಾಕೋಣ. ಪೇ ಮಾಡೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತಾರಲ್ವ, ಯಾಕಂದರೆ ಅಲ್ಲಿ ಅವ್ರಿಗೆ ದುಡ್ಡು ಬರುತ್ತೆ. ಯಾಕಂದ್ರೆ ಮಿನಿಮಮ್ ಒಂದು 20-25 ವರ್ಷ ಓದ್ಬಿಟ್ಟು ಎಲ್ಲರೂ ಕೆಲಸಕ್ಕೆ ಹೋಗೋದು ಅದಕ್ಕೆ ಅಲ್ವಾ, 1%, 2%, 3% ಅಂತ ದುಡಿಯೋಕ್ಕೆ. ಬಟ್ ಯೂಟ್ಯೂಬು 3 to 6 months ಕನ್ಸಿಸ್ಟೆನ್ಸಿ ಆಗಿ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅಲ್ಲಿಂದ ಸ್ಲೋ ಆಗಿ ರೆವಿನ್ಯೂನ ಶುರುವಾಗೋದು. ಸೊ ಅದು ಮೇನ್ ಇಂಪಾರ್ಟೆಂಟು. ಇಲ್ಲಿ ಅರ್ಜೆಂಟ್ ಮಾಡ್ತೀನಿ ಅಂತಂದರೆ ಆಗಲ್ಲ, ಇಲ್ಲಿ ರೆಕಮೆಂಡೇಷನ್ ಮಾಡ್ಕೊಂಡು ಯಾವುದೂ ಮಾಡೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ಕೊಂಬಿಟ್ಟು ನಾನು ಯೂಟ್ಯೂಬ್ ಅವ್ರು ಅಷ್ಟು ಅರ್ನ್ ಮಾಡಿದ್ರು ಇಷ್ಟು ಅರ್ನ್ ಮಾಡ್ತೀನಿ ಅಂತಂದು ಕಾಂಪಿಟೇಷನ್ ಕೊಡೋಕ್ಕೆ ಹೋಗ್ತೀನಿ ಅಂತಂದ್ರೆ ಆಗಲ್ಲ. ಸೊ ಫಸ್ಟು ಒಂದು ವ್ಯಕ್ತಿ ಎಷ್ಟು ಕಷ್ಟಪಟ್ಟು ಅವ್ರ ಚಾನಲ್ ಬಿಲ್ಡ್ ಮಾಡಿದಾರಂತ ಯಾರು ನೋಡ್ತಾರೋ ಅವರಿಂದ ಏನು ಕಲಿಯೋಕ್ಕಾಗುತ್ತೋ ಅದನ್ನು ಕಲಿಬೇಕು. ಯಾಕಂದರೆ ಒಂದು ಚಾನಲ್ ಬಿಲ್ಡ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಯೂಟ್ಯೂಬ್ ಅನ್ನೋದು ಒಂದು ಓನ್ ಬಿಸ್ನೆಸ್ ಇದ್ದಂಗೆ. ಸೊ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕು. ಯಾಕಂದರೆ ನಾನೇ ಒಂದು 15 to 18 hours ವರ್ಕ್ ಮಾಡಿದ್ದೀನಿ. ಅದಕ್ಕೆ ನಾನು ಇವತ್ತು ಇಲ್ಲಿರೋದು. ನಾನಲ್ಲ, ಎಲ್ಲ ಕಂಟೆಂಟ್ ಕ್ರಿಯೇಟ್ರು ಕೂಡ ಅಷ್ಟೇ. ಈಗ ನಮ್ಮ ಕನ್ನಡದಲ್ಲಿ ಸುಮಾರು ಒಂದು 5-6 ಜನ ಇದ್ದಾರೆ, ಒಳ್ಳೆ ಅರ್ನಿಂಗು ಕೂಡ ತೊಗೊಳ್ತಿದ್ದಾರೆ. ಎಕ್ಸಾಂಪಲ್ ಈಗ ಸ್ಯಾಮ್ ಸಮೀರ್ ಅವ್ರದ್ದು ಹೇಳ್ಬೇಕಂತಂದರೆ ತಿಂಗಳಿಗೆ ಒಂದು 15-20 ಲಕ್ಷ ಸುಮ್ಮನೆ ಬರ್ತಾಯಿಲ್ಲ. ಅವ್ರು ಎಂಟೈರ್ ಫ್ಯಾಮ್ಲಿ ಡೆಡಿಕೇಶನ್ ಮಾಡ್ತಿದ್ದಾರೆ ಅದರಲ್ಲಿ. ಜೊತೆಗೆ ಸುಮಾರು ನಮ್ಮ ಕನ್ನಡದಲ್ಲಿನೂ ಕೂಡ ಎಷ್ಟೋ ಜನ ಇರ್ತಾರೆ. ಆಮೇಲೆ ಸುಮಾರು ಜನ ಇದರಲ್ಲಿ ಅರ್ನಿಂಗ್ ಅಷ್ಟು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಫೋಕಸ್ ನಿಮ್ಗೆ ಯಾವಾಗ ಕಡಿಮೆ ಇರುತ್ತೋ ಆವಾಗ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಸೊ ಕನ್ಸಿಸ್ಟೆನ್ಸಿಯಾಗಿ ಮಾಡಬೇಕಂತನ್ನೋದನ್ನೇ ನಿಮ್ಗೆ ಯಾವಾಗ ಶುರುವಾಗುತ್ತಂದರೆ, ಒಂದು ವೀಡಿಯೋ ಹಾಕ್ತಿರೋ ಒಂದು ವ್ಯೂಸ್ ಬಂದಿದೆ ಅಂದರೆ ನಿಮ್ಮ ವೀಡಿಯೋ ನೋಡೋಕ್ಕೆ ಯಾರೋ ಇದ್ದಾರೆ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡಿ. ಒಂದು ವ್ಯೂಸಿಂದನೇ ಎಲ್ಲರಿಗೂ ಶುರುವಾಗೋದು, 0ಇಂದನೇ ಎಲ್ಲರದ್ದು ಚಾನಲ್ ಸ್ಟಾರ್ಟ್ ಆಗೋದು. ಈಗ ನಾನು 45 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಅಂತಂದರೆ ನಾನು ಹೊಸ ಚಾನಲ್ ದತ್ತ ಬೇನೂರು ಕನ್ನಡ ಬ್ಲಾಗು 0ಇಂದನೇ ಮಾಡಬೇಕು. ಈಗ ಹೆಂಗತ್ತಂದರೆ ಈಗ ಒಂದು ಬಿಸ್ನೆಸ್ ಯಾರೋ ತಂದೆ ತಾಯಿನೋ ಮಾಡಿಟ್ಟಿರ್ತಾರೆ, ಮಗ ಕೂತ್ಕೊಂಡು ಬಿಸ್ನೆಸ್ ನಡೆಸೋದು ಅದು ಬೇರೆ. ಇದು ಯೂಟ್ಯೂಬ್ ಹಂಗಲ್ಲ, 0ಇಂದನೇ ಹೋಗ್ಬೇಕಿದು. ಸೊ ಹಾಗಾಗಿ ಇದರಲ್ಲಿ ಕಲಿಯಂಥದ್ದು ಜಾಸ್ತಿ ಇರುತ್ತೆ. ಜೊತೆಗೆ ಒಂದು ಎಕ್ಸ್ಪೀರಿಯೆನ್ಸು ನಿಮ್ಗೆ 0ಇಂದ ಗ್ರೋತ್ ಮಾಡೋ ಎಕ್ಸ್ಪೀರಿಯೆನ್ಸೇ ನಿಮ್ಗೆ ಒಂಥರ ಡಿಫ್ರೆಂಟಾಗಿ ಕೊಡೋದು ಹೇಳ್ಬೇಕಂತಂದರೆ. ಸೊ ಇವಾಗ ಆನಿಯನ್ನು ಫ್ರೈ ಆಗ್ತಿದೆ. ಕಡಲೆ ಬೀಜ ಕೇಳಪ್ಪ, ಈಗ ಕ್ವಶನ್ ಕೇಳೋನಿಗೆ ತೋರಿಸ್ರೆ ಒಂದು ಸ್ವಲ್ಪ ಜಾಸ್ತಿ ಕ್ವಶನ್ ಕೇಳ್ತವನೆ. ನಿಂದೊಂದು ಸ್ಪೂನು ಕಡಿಮೆ ಆಗುತ್ತೆ ಕೇಸರಿ ಬಾತು. ತೋರಿಸ್ರಪ್ಪ, ಫಸ್ಟ್ ಪ್ರೂಫ್ ತೋರಿಸ್ರಪ್ಪ. ನೋಡ್ರಪ್ಪ ಅವ್ರದ್ದು ತೋರಿಸೋ ಕರೆಕ್ಟಾಗಿ. ಅವ್ರದ್ದೊಂದು ಸ್ಪೂನು ಕೇಸರಿ ಬಾತು ನನಗೆ ಬರುತ್ತೆ. ನೆಕ್ಸ್ಟ್ ಯಾಕಂದ್ರೆ ನಾನು ಮಾತಾಡ್ತಾ ನನಗೆ ಹೊಟ್ಟೆ ಹಸಿತಾ ಇರುತ್ತಲ್ಲ ಇಲ್ಲಿ. ಕೇಳಪ್ಪ, ನಿನ್ನ ಕ್ವಶನ್ ಕೇಳು.
ಸರ್ ಜೆನ್ಸಿ ಕಿಡ್ಸ್ಗೆ ಏನು ಮೆಸೇಜ್ ಕೊಡ್ತೀರಾ? ಅಂದರೆ ಇವಾಗ ಅವರು ಅಂದ್ಕೊಂಡಿರ್ತಾರೆ ಯೂಟ್ಯೂಬಿಂದ ಏನಪ್ಪ ಮಾಡೋದು ಅಂತ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ. ಹಾಂ, ಸೊ 10 ಇಯರ್ಸ್ ಯೂಟ್ಯೂಬ್ ಯಾವ ಥರ ಇರುತ್ತೆ ಏನು? 10 ಇಯರ್ಸ್ ಆಗಲಿ 100 ಇಯರ್ಸ್ ಆಗಲಿ ಕಂಟೆಂಟ್ ಅನ್ನೋದು ಯೂನಿಕ್ ಇದ್ದರೆ ಎಲ್ಲ ವರ್ಕ್ ಆಗುತ್ತೆ. ಕಂಟೆಂಟ್ ಅನ್ನೋದು ಯೂನಿಕ್ ಇಲ್ಲ, ಯಾರ್ದೋ ಮಾಡಿರೋರು ನೋಡ್ಬಿಟ್ಟು ಕಾಪಿ ಮಾಡೋರು ಎಷ್ಟೋ ಜನ ಇರೋದು. 99% ಜನ ಫಸ್ಟ್ ಮಾಡೋದು ಅದೇ ಕೆಲಸ. ಅವ್ರು ಯಾರೋ ಒಬ್ರು ಮಾಡಿದಾರೆ ಅಂದರೆ ಸೇಮ್ ಟು ಸೇಮ್ ಅವ್ರ ಥರನೇ ಕಾಪಿ ಮಾಡೋಕ್ಕೆ ಹೋಗ್ತೀರಾ, ಅದು ವರ್ಕೌಟ್ ಆಗೋಲ್ಲ. ಈಗ ಯಾವುದೋ ಒಂದು ಟ್ರೆಂಡಿಂಗು ಸಾಂಗ್ ಬಂದಿರುತ್ತೆ, ಯಾರೊಬ್ಬರು ಡ್ಯಾನ್ಸ್ ಹಾಕ್ಬಿಟ್ಟಿರ್ತಾರೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿರುತ್ತೆ, ಆಮೇಲೆ ನೋಡಿದ್ರೆ ಎಲ್ಲರೂ ಅದನ್ನೇ ಹಿಡಿದು ಬಿಡ್ತಾರೆ. ಸೊ ಯಾಕೆ ವೀಡಿಯೋ ನೋಡಬೇಕು ಅವರು? ಸೊ ನಿಮ್ಗಿಂತಲೂ ಚೆನ್ನಾಗಿ ಮಾಡಿದವ್ರು ಎಷ್ಟೋ ಜನ ಇರ್ತಾರೆ, ಅವ್ರಿಗಿಂತಲೂ ಚೆನ್ನಾಗಿ ನೀವೇನಾದರೂ ಮಾಡಿದ್ರಿ ಅಂದರೆ ನಿಮ್ಮ ವೀಡಿಯೋಸ್ಗಳನ್ನ ಅವ್ರು ನೋಡ್ತಿರ್ತಾರೆ. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಈ ಯಂಗ್ಸ್ಟರ್ಗಳು ಆ್ಯಕ್ಚುಲಿ ಯಾರು ಎಫರ್ಟ್ ಹಾಕ್ತಾರೋ ಅವ್ರಿಗೆ 100% ಆಗ್ತಿದೆ. ಇನ್ನೊಂದು ಏನಂತಂದರೆ ಅವರಿಗೆ ಮೆಚ್ಯೂರಿಟಿ ಬಂದಿರಬೇಕು, ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಗೊತ್ತಿರಬೇಕು, ದುಡಿಬೇಕಂತ ಇರಬೇಕು, ದುಡ್ಡು ಮಾಡಬೇಕಂತ ಇರಬೇಕು, ಡ್ರೀಮ್ ಅಂತ ಇರಬೇಕು. ಆವಾಗಲೇ ಮಾಡೋಕ್ಕಾಗೋದು. ಇಲ್ಲಿ ಯಂಗ್ಸ್ಟರ್ಗೂ ಅಷ್ಟೇ ಎಲ್ಲ ಏನು ಯೂಟ್ಯೂಬ್ ಮಾಡಬೇಕಂತಂದರೆ ಏಜೇ ಮ್ಯಾಟ್ರ್ ಇಲ್ಲ ಇಲ್ಲಿ. ಸೊ 74 ವರ್ಷದ ಅಜ್ಜಿ ಕುಕ್ಕಿಂಗ್ ಚಾನಲ್ ಮಾಡಿಬಿಟ್ಟು ಗೋಲ್ಡ್ ಪ್ಲೇ ಬಟನ್ ತೊಗೊಂಡಿದ್ದಾರೆ. ಎಷ್ಟು ತಿಂಗಳಿಗೆ 5-6 ಲಕ್ಷ ದುಡಿತಿದ್ದಾರೆ ಅವರು. ಸೊ ಮೋದಿ 75 ಏಜಲ್ಲೂ ಇನ್ಸ್ಟಾಗ್ರಾಮ್ ಹೌದು, ಎಲ್ಲ ಸುಮಾರು ಪೊಲಿಟಿಷಿಯನ್ ಎಲ್ಲ ಇವಾಗ ಇದ್ದಾರೆ, ಪೊಲಿಟಿಷಿಯನ್ಗಳಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇವಾಗ ಸ್ಲೋ ಆಗಿ ಅವರು ಕಂಟೆಂಟ್ ಕ್ರಿಯೇಟರ್ಸ್ ಆಗ್ತಾ ಇದ್ದಾರೆ. ಹೌದು. ಈಗೆಲ್ಲ ಹಂಗೆ ಅಲ್ಲಪ್ಪ, ಈ ಕಂಟೆಂಟ್ ಕ್ರಿಯೇಟರ್ ಅಂದರೆ ನಿನಗೆ ಒಂದು ಸೆಲೆಬ್ರಿಟಿ ಲೆವೆಲ್ಗಿಂತಲೂ ಜಾಸ್ತಿ ಹೋಗ್ತಿದೆ ಇವಾಗ ಹೇಳ್ಬೇಕಂತಂದರೆ ಅದು. ಏನಪ್ಪ ನೆಕ್ಸ್ಟ್ ಇವಾಗ? ಟೊಮೆಟೊ ಒಂದು ಟೊಮೆಟೊ. ನೋಡ್ಕೋತಿದ್ಯಾನೋ? ನೆಕ್ಸ್ಟ್ ಕ್ಯಾಮ್ರಾಮ್ಯಾನ್ ಇವನೇ ತೋರಿಸ್ಬಿಡ್ರಪ್ಪ. ನಮ್ಮ ಕ್ಯಾಮ್ರಾಮ್ಯಾನ್ ಇವನು ಎಲ್ಲಾದರೂ ಕಾಣಿಸಿದ್ರೆ ಕೆಲ್ಸಕ್ಕೆ ಬಂದಿಲ್ಲ ಅಂದರೆ ಇವನು ಎಲ್ಲೇ ಹೋಗಿದ್ದಾನೆ ಅಂತ ಹೇಳ್ತೀನಿ. ಎಲ್ಲರೂ ಕಾಣಿಸಿದ್ರೆ ಫಸ್ಟ್ ನನಗೆ ಕಳಿಸ್ಬಿಡಿ ಒಂದು ಫೋಟೋ ಹಿಡಿದ್ಬಿಟ್ಟು. ಹಾಂ, ಬೆಳಿಗ್ಗೆ 7:15ಕ್ಕೆ ಬಾರೋ ಅಂದರೆ ಅಣ್ಣ 9 ಗಂಟೆಗೆ ಬರ್ತೀನಿ ಅಣ್ಣ ಅಂತಾನೆ. ಕಡಲೆ ಬೀಜ, ಶೇಂಗಾ. ಅಕ್ಕ ಏನೋ ಓದಿದ್ಯಾ ನೀನು? 10th. ಏಯ್, ನಾನೇನು ಓದಿದ್ದೀನಿ ಹೇಳು? ಹಾಂ, ನಮ್ಮ ತಮ್ಮ ಕಣಲ್ಲೇ ನೀನು. ನಾನು 10th ಓದಿ 10th ಪಲ್ಟಿ ಹೊಡೆದಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ನೀರು, ಸಾಫ್ಟಾಗಿ. ದಿನಾಲು ಫಂಕ್ಷನ್ ನಡೆದಂಗೆ ನಡೀತಾ ಇದೆ ನಮ್ಮದು ಕಂಟೆಂಟ್ ಕ್ರಿಯೇಟ್ರ್. ಎಲ್ಲರ ಮನೆಯಲ್ಲಿ ಒಂದಿಷ್ಟು ಮಾಡ್ತೀರಾ, ತೋರಿಸ್ತೀರಾ. ನಮ್ಮಲ್ಲಿ ಅಂತಂದರೆ ನಾವು 4 ಜನ ಮಕ್ಕಳು ಇಟ್ಕೊಂಡು ಇಲ್ಲಿ ನಮ್ಮ ಟೀಮ್ ಅವರು ಒಂದು 4-5 ಜನ. ಸೊ ಒಂಥರ ದಿನಾಲು ಫಂಕ್ಷನು. ಸೊ ಈ ಥರ ಫಂಕ್ಷನ್ ಮಾಡಿ ನೆಕ್ಸ್ಟ್ ಮನೆ ಫಂಕ್ಷನ್ ಈಸಿ ಆಗಿಬಿಡುತ್ತೆ, ಎಲ್ಲ ನಾವೇ ಮಾಡಿಬಿಡ್ತೀವಿ ಎಲ್ಲ ಸೇರಿಬಿಟ್ಟು. ಇವಾಗ ಉಪ್ಪು ಹಾಕೋಣ, ಅವಾಗಲೇ ಸ್ವಲ್ಪ ಹಾಕಿದ್ವಿ, ಇವಾಗ 1-2 ಸ್ಪೂನ್ ಹಾಕಷ್ಟು. ಸೊ ಇವಾಗ ಒಂಚೂರು ಹೊಗೆ ಎದ್ದಾಳ್ತಾ ಇದೆ. ಇವಾಗ ಬರ್ರ ಅನ್ಸನ್ ಮತ್ತೆ ಬಿಡು. ಮುಚ್ಬಿಡೋದು. ಯಪ್ಪ, ಊದಿ ನನ್ನ ಪಂಪ್ ಹಾಟ್ ಬಿಟ್ಟು ಮತ್ತೆ ಎಲ್ಲಿ ಗಲೀಜೆಲ್ಲ ಸಿಕ್ಕಾಕೊಂಡಿದ್ದು ಆಚೆ ಕಡೆ ಬರ್ತಿದೆ ಗೊತ್ತಾಗ್ತಿಲ್ಲ ನೋಡಿ. ಹಿಂಗೆ ರಿವರ್ಸ್ ಹೋಗ್ತಾ ಇದೆ, ಹಿಂಗೆ ಅಯ್ಯೋ. ತುಂಬ ದಿವಸ ಆದ ತಕ್ಷಣ ಊದ್ತಾ ಇದ್ರೆ ಅದು ಇದು ಆಗುತ್ತೆ, ಏನೋ ತಲೆ ತಿರುಗದಂಗೆ ಆಗೋದು, ವರ್ಟಿಗೋ ಬಂದಂಗೆ. ಮೊದಲೇ ನನ್ನ ನೆಕ್ ಪೇನ್ ಬಂದುಬಿಟ್ಟು ವರ್ಟಿಗೋ. ಕೈ ತಿಕ್ತಾ ಇದ್ರೆ ಹ್ಯಾಂಡ್ ವಾಶ್ ಹಾಕೊಂಡ್ಬಿಟ್ಟು ಏನೋ ಕುಡ್ದೋರ್ ಥರ ಹಿಂಗೆ ಅಳ್ಳಾಡ್ದಂಗೆ ಆಗ್ತಿದೆ. ನೋಡೋದು ಸ್ಟೇಬಲಾಗೇ ಇರ್ತಿರ್ತೀನಿ. ಅಯ್ಯೋ ಯಪ್ಪ, ಏನು ಮಾಡ್ತೀಯ? ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಎಲ್ಲ ವರ್ಕ್ ಮಾಡಿ ಈ ಥರ ಕೂತ್ಕೊಂಡು ಇವಾಗ ನೋಡಿದ್ರೆ ಫುಲ್ಲು ನೆಕ್ ಪೇನು. ಅದರಿಂದನೇ ಆ್ಯಕ್ಚುಲಿ ಯೂಟ್ಯೂಬ್ 21 ಬಿಟ್ಟಿದ್ದು. ಸುಮಾರು ಜನ ಯೂಟ್ಯೂಬ್ ಬಿಟ್ಟಿದ್ದಾರೆ, ಇವ್ರೇನು ಟ್ರೈನಿಂಗ್ ಕೊಡ್ತಾರೆ ಅಂತಿರ್ತೀರಲ್ವಾ. ಸೊ ನಾನು 5 ವರ್ಷದಲ್ಲೇ ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಏನಿದ್ರು ಮತ್ತೆ ಹೊಸ 8 ಚಾನಲ್ಲು ಮಾಡಿರೋದು. ನಮ್ಮ ಮಕ್ಕಳಿಗಾಗಿರ್ಬೋದು, ಇಲ್ಲ ನಮ್ಮ ಜೊತೆ ವರ್ಕ್ ಮಾಡ್ತಿರೋ ಟೀಮ್ ಅವರಾಗಿರ್ಬೋದು, ಯಾರೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ಸೊ ನಂದು ಏನಿದ್ರು ಕೂಡ ಇನ್ನು 1.5 ವರ್ಷ ಕೆಲಸ ಮಾಡ್ತೀನಿ.
1.5 ವರ್ಷ ಟ್ರಿಪ್ ಹೊಡಿತೀನಿ, ಆಮೇಲೆ ಮನೆ ಮೇಲೆ ಬಿಸಿಲು ಕಾಸ್ಕೊಂಡು ಬಿದ್ದಿರ್ತೀನಿ ಅಷ್ಟೇ. ಅದೇ ನನ್ನ ಡ್ರೀಮ್ ಇವಾಗ ಲಾಸ್ಟಿಗೆ. ಅಷ್ಟರೊಳಗಡೆ ಏನೇನು ಬೇಕು ಅದನ್ನೆಲ್ಲ ತೊಗೊಳೋದು, ಓಡಾಡ್ಕೊಂಡು ಬಂದುಬಿಡೋದು ಅಷ್ಟೇ. ಆಮೇಲೆ ತೆಪ್ಪಗೆ ಮನೆಯಲ್ಲಿ ಕುತ್ಕೊಂಡಿರೋದು ಅಷ್ಟೇ. ಸಾರಿ, ಮನೆಯಲ್ಲ, ಮನೆ ಮೇಲೆ ಕುತ್ಕೊಂಡಿರೋದು. ಆಮೇಲೆ ಇಲ್ಲಿ ನಿಯರ್ ಬೈ ಒಂದು ರೆಸಾರ್ಟ್ ಇದೆ, ಫಾರೆಸ್ಟ್ಗೆ ಅಟ್ಯಾಚ್ ಆಗಿರೋದು, ಅಲ್ಲಿ ಹೋಗೋದು ಕುತ್ಕೊಂಡ್ಬಿಡೋದು ಅಷ್ಟೇ. ಸಿಂಪಲ್ ಕೆಲಸ. ಹಾಂ, ರಿಟೈರ್ಮೆಂಟ್ ಆಗಿ ಹೋಗ್ಬಿಟ್ಟಿದ್ದೇವೆ ಆಲ್ರೆಡಿ. ಇವಾಗ ಏನು ಸುಮ್ಮನೆ ಇವಾಗ ಇವ್ರಿಗೆ ಒಂದು ಸ್ವಲ್ಪ ಮಾಡಬೇಕಷ್ಟೇ. ಇವಾಗ ಇದೊಂದಿಷ್ಟು ಮಾಡಿಬಿಟ್ರೆ ಇನ್ನು ಎಲ್ಲ ರಿಟೈರ್ಡ್. ಆಮೇಲೆ ಸೀದಾ ಒಂದು ತೋಟ ತೊಗೊಳ್ಳೋದು, ಕಟ್ಟಿಗೆ ಮುರಿಯೋದು, ಬೆಂಕಿ ಹಚ್ಚೋದು, ಬಿಸಿನೀರು ಕಾಸ್ಕೊಳ್ಳೋದು, ಸ್ನಾನ ಮಾಡೋದು, ಮತ್ತು ಅಲ್ಲೇ ಕುತ್ಕೊಂಡು ಊಟ ಮಾಡೋದು, ಬರೀ ಅದೇ ಕೆಲಸ. ನೆಕ್ಸ್ಟು ಪ್ಲ್ಯಾನ್ಗಳು ಮಾತ್ರ ಸಖತ್ತಾಗಿ ಇಟ್ಬಿಟ್ಟಿದ್ದೀನಿ ನಾನಂತರೂ. ಇನ್ನೊಂದು ಸ್ವಲ್ಪ ವರ್ಷ ನೋಡ್ತಾಯಿರಿ, ಎಲ್ಲರೂ ಸಿಟಿನ ಸಿಟಿಯಲ್ಲಿದು ಕಡಿಮೆ ಆಗಿ ಇನ್ನು ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಅವ್ರವ್ರ ಊರುಗಳು ಹಳ್ಳಿಗಳಿಗೆ ಹೋಗಕ್ಕೆ ಇಷ್ಟಪಡ್ತಾರೆ. ಯಾಕಂತಂದರೆ ಸಿಟಿ ಲೈಫು ಅಷ್ಟೇ, ಸ್ಟಾರ್ಟಿಂಗು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಮುಂಚೆ ಚೆನ್ನಾಗಿತ್ತು. ಇವಾಗ ಓವರ್ ಪಾಪ್ಯುಲೇಷನ್ನು, ಕೆಲಸ ಸಿಗ್ತಿಲ್ಲ ಎಷ್ಟೋ ಜನಗಳಿಗೆ. ಓದೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಕೆಲಸಗಳು ಕಡಿಮೆ ಆಗಿಬಿಟ್ಟಿದೆ. ಇವಾಗ ಹಂಗಾಗಿಬಿಟ್ಟಿದೆ ಎಲ್ಲ ಪ್ರೈಸು. ಆಮೇಲೆ ಅದಕ್ಕೆ ಅಂತೇಳಿ ಎಷ್ಟೋ ಜನ ಸ್ಟ್ರೈಕ್ ಮಾಡ್ತಿರ್ತಾರೆ. ಸ್ಟ್ರೈಕ್ ಮಾಡಿದ್ರೆ ಏನು ಯೂಸ್ ಇದೆ? ಏನೂ ಯೂಸ್ ಇಲ್ಲ. ಕೆಲಸನೇ ಕಡಿಮೆ ಆದ ತಕ್ಷಣ ಓದೋರು ಜಾಸ್ತಿ ಇದ್ದಾಗ ಏನಕ್ಕೂ ಯೂಸ್ ಇಲ್ಲಲ್ಲ, ಸ್ಟ್ರೈಕ್ ಮಾಡಿ ಯೂಸ್ ಇಲ್ಲ. ಒಳಗೊತ್ತು ಕಟ್ಟಿಗೆ ಒಳಗಡೆ ಐತೆ. ಸೊ ಅದಕ್ಕೆ ನೋಡಪ್ಪ, ನನ್ನ ಮಕ್ಕಳಿಗೆ ನಾನು ಸ್ಕೂಲ್ ಕಳಿಸ್ಲೋ ಬೇಡ ಅಂತೇಳಿ ಫ್ಯೂಚರಿಗೂ ಕೂಡ ನನಗೆ ಡೌಟ್ ಆಗ್ತಿದೆ. ಹೋಮ್ ಸ್ಕೂಲಿಂಗ್ ಅಂತೂ ನೆಕ್ಸ್ಟ್ ಇಯರಿಂದ ಹೋಗ್ತಾರೆ ಅಷ್ಟೇ. ಅಂದರೆ ಟೀಚರೇ ಮನೆಗೆ ಬರಬೇಕು, ಇವರೇನು ಸ್ಕೂಲಿಗೆ ಹೋಗೋದೇನಿಲ್ಲ. ಇಲ್ಲೇ ನಿನ್ನೆ ಒಂದು ಗ್ರೌಂಡ್ ನೋಡ್ಕೊಂಬಂದಿದೆ, ಒಂದು ಫ್ಲೈಯಿಂಗ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ. ಸೊ ಅದನ್ನು ಇನ್ನೊಂದು 4-5 ಡೇಸು ಇಲ್ಲ ಒಂದು ವಾರದಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ, ಆ ಗ್ರೌಂಡ್ ತೋರಿಸ್ತೀನಿ. ಅಲ್ಲೆಲ್ಲ ಪ್ಲೇನ್ಗಿನೆಲ್ಲ ಫ್ಲೈ ಮಾಡೋದು ಹೆಂಗೆ ಮಾಡ್ತಿದ್ದೇವೆ ಮುಂಚೆ ನನ್ನ ಚಾನಲಲ್ಲಿ. ಹಾಂ, ಇವೊಂದು ಕಾರ್ ಅಂತ ನೋಡ್ರಪ್ಪ. ನಿನ್ನೆ ಡ್ರೋನ್ ಅಂದಾನೆ, ಇವತ್ತು ಕಾರ್ ಅಂತವನೆ. ಇವನು ಡ್ರೋನ್ ಪ್ರತಾಪ್ ಆಗಿಬಿಟ್ಟವನೆ. ಏಯ್, ಡ್ರೋನ್ ಪ್ರತಾಪ್ ಗೊತ್ತು ತಾನೆ? ಹಾಂ, ಎಲ್ಲಿ ನೋಡಿದೆ ಹೇಳು? ಡ್ರೋನ್ ಐತೆ ದೊಡ್ಡದು, ಫ್ಲೈ ಮಾಡ್ತಾನ ಅವನು. ಡ್ರೋನ್ ಪ್ರತಾಪ್ ಇದು ಏನಪ್ಪ, ಅಗ್ರಿಕಲ್ಚರ್ ಡ್ರೋನ್ ಫ್ಲೈ ಮಾಡ್ತಿದ್ನಲ್ಲ, ಅದು ನೋಡಿದ್ದಾನೆ. ಡ್ರೋನ್ ಪ್ರತಾಪ್ ಬಿಗ್ ಬಾಸಲ್ಲಿ ತಾನೇ ನೋಡಿದ್ಯಾ? ಹಾಂ, ಬಿಗ್ ಬಾಸಲ್ಲಿ ಇದ್ದಲ್ಲೇ ಡ್ರೋನ್ ಪ್ರತಾಪು. ಹನುಮಂತು ಬಿಗ್ ಬಾಸಲ್ಲಿದ್ದ ಡ್ರೋನ್ ಪ್ರತಾಪು. ಎಲ್ಲ ಹುಡುಗ ನೆನಪಾರ್ಬಿಟ್ಟವನೆ ಇವಾಗ. ನೋಡಿ, ಅವರು ಏನೇನೋ ಸ್ಟಾರ್ಟಿಂಗ್ ಒಂದು ಮೋಟಿವೇಶನ್ ಸ್ಪೀಚ್ ಥರ ಬಂದರು, ಎಲ್ಲರಿಗೂ ಕೂಡ ಸ್ಟಾರ್ಟಿಂಗ್ ಅದು ಏನೋ ಅನ್ನಿಸ್ತು. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಅವರೊಬ್ಬರು ಮೋಟಿವೇಶನ್ ಸ್ಪೀಕರ್ ಥರ. ಸೊ ಅವ್ರು ಬೇರೆ ಜನಗಳಿಗೆ ಮೋಟಿವೇಶನ್ ಮಾಡಿರ್ಬೇಕೇನೋ. ಬಟ್ ಫೈನಲ್ಲಾಗಿ ಇವಾಗ ಏನೋ ಮಾಡ್ತಿದ್ದಾರಲ್ಲ, ಸೊ ಅದು ಇಂಪಾರ್ಟೆಂಟು. ಮಾತಾಡೋರು ಮಾತಾಡ್ಕೊಂಡು ಬಿಡ್ತಾರೆ, ಫೈನಲ್ಲಾಗಿ ಮುಂದೆ ಹೋಗ್ತಾನೆ ಇರ್ತಾನೆ, ಅಷ್ಟೇ ಕತೆ. ಸೊ ಹಂಗೆ ನಮಗೂ ಕೂಡ HSR ಗ್ರೌಂಡಲ್ಲಿ ಪ್ಲೇನ್ ಫ್ಲೈ ಮಾಡೋಕ್ಕೆ ಹೋದಾಗ ಇವ್ನು ಡ್ರೋನ್ ಪ್ರತಾಪ್ ಅಣ್ಣ ಬಂದರು ನೋಡು ಅಂತಿದ್ರು ನಮಗೂ ಕೂಡ ಅವಾಗ. ಆಮೇಲೆ ನಾವು ಫ್ಲೈ ಮಾಡ್ತಿರ್ಬೇಕಂದ್ರೆ ಎಲ್ಲರೂ ನಿಂತ್ಕೊಂಡು ನೋಡೋರು. ಸೊ ಹಂಗೆ ಜನ ಹೆಂಗಂದರೆ, ನಮ್ಮಲ್ಲಿ ಇನ್ನೂ ತುಂಬ ಜನಕ್ಕೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಫ್ಲೈಯಿಂಗು ಅದು ಇದು. ಬಟ್ ಹಾಗಾಗಿ ಸುಮಾರು ಜನಕ್ಕೆ ಅದು ಏನೋ ಹೇಳಕ್ಕೆ ಹೋದರೆ ಅದು ಏನೇನೋ ಅನಿಸ್ಬಿಡುತ್ತೆ. ಬಟ್ ನಮಗೂ ಏನಪ್ಪ ಇವನು ಈಗ ನೆಕ್ಸ್ಟು ಫ್ಯೂಚರ್ ಪೈಲಟ್ ನಮ್ಮದು. ಈಗ ನೆಕ್ಸ್ಟ್ ಏರೋ ಮಾಡ್ಲಿಂಗ್ ಎಲ್ಲ ಸ್ಟಾರ್ಟ್ ಆಗೋದು ಅವನಿಂದನೇ. ಇವನು ತಲೆ ತಿಂದು ನನಗೊಂದು ಪ್ಲೇನ್ ಕೇಳಿದಕ್ಕೇ ಒಂದು ಚಿಕ್ಕದೊಂದು ಪ್ಲೇನ್ ಮಾಡಿಕೊಟ್ಟೆ. ಸೊ ಅಲ್ಲಿಂದನೇ ನಮ್ಮ ಏರೋ ಮಾಡ್ಲಿಂಗು ಕೂಡ ಸ್ಟಾರ್ಟ್ ಆಗ್ತಿರೋದು. ಬೆಂದಿದೆ ಅಲ್ಲ, ತೆಗಿ. ಬೆಂದಿದೆ ಅಂತೀವಿ ನೋಡು, ಕುದಿಯಾಕತೈತಿ ನೀರು, ಹೆಸರು ಬಂದೈತೆ, ಕುದಿಯಾಕತೈತೆ. ಕೀರ್ತಿ ಆ ಕಡೆ ಸರಿ. ಸೊ ಇವಾಗ ಕಳ ಅಂತ ಕುದೀತಾ ಇದೆ. ಈ ಪಳ ಅಂತ ರವೆ ಉದುರಿಸ್ಬಿಡೋಣ. ಏನು ಇಲ್ಲ ಕೊಡು, ಈ ಕಡೆ ತಿರುಗಿಸ್ತೀನಿ. ಏಯ್ ಬೇಡಲ್ಲ, ಈ ಸುಡಾಕ್ತದೆ. ಪಟ್ಟಂತ ಮುಚ್ಚಕ್ಕೆ ರೆಡಿ ಇರ್ಬೇಕು, ಇಲ್ಲ ಅಂತಂದರೆ ಮುಖಕ್ಕೆ ಸಿಡಿ ಡಮ 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 ಡಮ. ಏಯ್ ಎಲ್ಲೇನು ಮುಚ್ಚು 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 ಅಂತೆ. ಈಗ ಆ್ಯಕ್ಚುಲಿ ಇವಾಗ ಸ್ಲೋ ಆಗಿಡ್ಬೇಕಲ್ಲ. ಬೆಂಕಿ ಕಡಿಮೆ ಮಾಡಲೆ, ಒಂದು ಸ್ವಲ್ಪ ಇಲ್ಲ ಅಂದ್ರೆ ಹೊತ್ತಿ ಬಿಡುತ್ತೆ. ಪ್ಲೇಟ್ ತೊಗೊಂಬರ್ಲಿ. ಪ್ಲೇಟ್ ಗೀಟ್ ಎಲ್ಲ ತೊಗೊಂಬ, ಲೇಟ್ ಮಾಡಬಾರ್ದು. ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ ಇಲ್ಲಿ.
ಸುಚಿತಾ ಹೋಗಪ್ಪ ಪ್ಲೇಟ್ ಗಿಟ್ ತೊಗೊಂಬನ್ರಿ. ಹಾಗೆ ಹಾಲು ಇದೆ, ಟೀ ಬಗೊಂಡಿತ್ತಾನೆ ಇದೆ. ಹಾಲು, ಸಕ್ಕರೆ ಬಂದಿದೆ, ಟೀ ಪೌಡ್ರು, ಕಪ್ಪು. ಆಮೇಲೆ ಹಂಗೆ ಉಪ್ಪಿಟ್ಟು ತಿನ್ನೋದಾದ ತಕ್ಷಣ ಹಂಗೆ ಇದು ಒಂದು ಸ್ವಲ್ಪ 5 ನಿಮಿಷ ದಮ್ ಹೊಡಿಲಿ, ಕುದೀಲಿ. ಕುದ್ದಾದ ತಕ್ಷಣ ಆಮೇಲೆ ಓಪನ್ ಮಾಡೋಣ. ಸ್ವಲ್ಪ ಬೆಂಕಿ ಕಡಿಮೆ ಮಾಡಬೇಕು, ಇಲ್ಲ ಅಂತಂದರೆ ಕೆಳಗಡೆ ಸೀದಾ ಹೋಗ್ಬಿಡುತ್ತೆ. ಸೊ ಇವಾಗ ಓಪನ್ ಮಾಡಿ ಮೇಲೆ ಕೊತ್ತಂಬರಿ ಹಾಕ್ಬಿಡೋಣ. ಆಗಿದೆಯಾ? ಆಗಿದೆ. ಇದು ಹಾಕಿ ಓಕೆ. ಟಮಾಟಿ ನಡುಕೊತೈತಿ. ಹಾಂ, ಟಮಾಟೊ ಓಹೋ ಮಸ್ತಾಗಿ ಬಂದೈತೆ. ಹೋಗಪ್ಪ. ಇಲ್ಲಿ ಹೊಸ ಹುಡುಗ ಬಂದನಲ್ಲ ಕ್ಯಾಮ್ರಾಮ್ಯಾನು, ಅವ್ನು ಬಂದವನ ಅಂತೇಳಿ ಇವತ್ತೆಲ್ಲ ಚೆನ್ನಾಗಿ ಆಗ್ತಿದೆ. ಮುಹೂರ್ತ ಚಲೋ ಅಲ್ಲ. ಒಳ್ಳೆ ಗಳಿಗೆಯಲ್ಲೇ ಕಾಲಿಟ್ಬಿಟ್ಟವನು ಇವನು. ಮುಹೂರ್ತ ಚೆನ್ನಾಗಿದೆ, ಅದಕ್ಕೆ ಹೇಳ್ತಿದ್ದೀನಿ. ಲೈ ಯಾವನಲ್ಲೇ ಖಜೂರ್ ಇವನಲ್ಲೇ ಕಟ್ಗೆ ಹಾಕ್ತಾವನೆ ನನ್ನ ಮಗನೇ ಒಯ್ದು. ಅವನಿಗೆ ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ಎಲ್ಲ ನೋಡ್ಕೊಂಬಿಡೋ, ಬಂದವ್ರಿಗೆಲ್ಲ ಉಪ್ಪಿಟ್ಟು ಹಾಕಬೇಕು. ಎಲ್ಲರೂ ನೋಡ್ಕೊಂಬಿಡ್ರಿ, ನೀವು ನೋಡ್ಕೊಂಬಿಡ್ರಿ ಎಲ್ಲರೂ. ನಾವಿಲ್ಲಿ ಗೃಹ ಪ್ರವೇಶ ಮಾಡ್ತಿದ್ರೆ ನಮ್ಮ ಸ್ಪೆಷಲ್, ನಮ್ಮ ಹುಡುಗರು ನಮ್ಮ ಟ್ರೈನಿಂಗ್ ತಗೊಂಡ್ಬಿಟ್ಟು ಉಪ್ಪಿಟ್ಟು ಮಾಡ್ತಾರೆ, ಅದು ಮಾಡ್ತಾರೆ ಅನ್ನೋದು. ಹಾಂ, ಮುಚ್ಚಿಬಿಡು ಅಂಕ, ಸ್ವಲ್ಪ ಈಗ ಮುಚ್ಚಿಬಿಡು. ಅದು ಚಮಚ ನಮ್ಮ ಕಡೆ ಸ್ಪೆಷಲ್ ಉಪ್ಪಿಟ್ಟು ಸಿರಾ. ಈಗ ಒಂದು ಸ್ವಲ್ಪ ಬೆಂಕಿ ಕಡಿಮೆ ಮಾಡೋಣ, ಇನ್ನೊಂದು ಸ್ವಲ್ಪ. ಹಿಂಗ್ಯಾಕೋ ಕೀರ್ತಿ. ಸೊ ಇವಾಗ ಮಸ್ತಾಗಿ ಈ ಥರ ಬೆಂಕಿ ಆದಾಗ ಚೆನ್ನಾಗಿ ಬರುತ್ತೆ. 2500 ಓಕೆ. ಇನ್ನೊಂದು 4-5 ಡೇಸಲ್ಲಿ ಒಂದು ನಮ್ಮ ಚಾನಲಲ್ಲೆಲ್ಲ RC ಪ್ಲೇನ್ಗಳೆಲ್ಲ ಫ್ಲೈ ಮಾಡ್ತಿದ್ದಲ್ಲ, ಒಂದು ವೀಡಿಯೋ ಮಾಡ್ತೀನಿ. ಪಕ್ಕದಲ್ಲಿ ಒಂದು ಗ್ರೌಂಡ್ ನೋಡ್ಕೊಂಬಂದಿದ್ದೀನಿ. ಸೊ ಸುಮಾರು ಜನಕ್ಕೆ ಅದು ಯಾವ ಥರ ಫ್ಲೈ ಮಾಡ್ತೇವೆ ಅಂತೇಳಿ ಗೊತ್ತಿರಲ್ಲ. ಅದನ್ನು ನಾನು ತೋರಿಸ್ತೀನಿ. ಜೊತೆಗೆ ಅದರಿಂದನೂ ಏರೋ ಮಾಡ್ಲಿಂಗೆಲ್ಲ ವರ್ಕ್ಶಾಪ್ ಇನ್ನೊಂದು 2-3 ಮಂತ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಂ, ಈಗ ನನ್ನ ಮಗ ಇಡು, ಇಲ್ಲೇ ಪಕ್ಕದಲ್ಲಿಡು. ಸ್ವಲ್ಪ ಮುಂದಕ್ಕೆ ಸರ್. ಇಲ್ಲಿಲ್ಲ, ಇಲ್ಲಿಡು, ಹೋಗಲಿ, ಇಲ್ಲಿಡು. ಇಲ್ಲಿಟ್ಬಿಟ್ರೆ ಬಿಸಿ ಬಿಸಿ. ಇಲ್ಲಿ ಬೇಜಾನ ಆಗುತ್ತೆ ಬಿಡು. ಸರಿ ಸರಿ. ಫುಲ್ ಬಿಸಿನೇ ಆಯ್ತು. ಅದಕ್ಕೆ ನೋಡಪ್ಪ, ಕಸ್ಟಮೈಸ್ಡ್ ಒಳ್ಳೆ ಹೆಂಗಿದೆ. ಒಂದೊಂದು ಟೈಮ್ಗೆ 2 ಅಲ್ಲ 3 ಅಡುಗೆ ಆಗಬೇಕು. ಹಂಗೆ ಇನ್ನೂ ಉದ್ದ ಮಾಡಿದ್ರೆ ರೈಲ್ವೆ ಇದ್ರ ಥರ ಟ್ರ್ಯಾಕ್ ಥರ ಹೋಗ್ತಾನೆ ಇರುತ್ತೆ, ಬೋಗಿ ಥರ. ಇಲ್ಲೊಂದು ಫುಲ್ ಬೆಂಕಿ ಹಚ್ತಾ ಇದ್ರೆ ಹಂಗೆ ಹೋಗ್ತಾನೆ ಇರುತ್ತೆ. ಮುಂಚೆ ಇಷ್ಟೇ ಚಿಕ್ಕದು ಮಾಡಿದ್ದೆವು, ಹಾಗೆ ನೋಡಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಅದೇ ಥರ. ಸೊ ಫಸ್ಟು ಇಟ್ಟಿಗೆಯಿಂದ ಇಟ್ಟಿದ್ದೆವು, ಆಮೇಲೆ ಬ್ಲಾಕ್ಸ್ ತೊಗೊಂಬಂದೆವು, ಆಮೇಲೆ ಈ ಥರ ಇನ್ನೂ ಬೇಕಂತಂದರೆ ನಾನು 4 ಜನ ಕುತ್ಕೊಂಡ್ಬಿಟ್ಟು ಹಂಗೆ ಮಾಡ್ತಾ ಇರ್ಬೋದು ಆ ಥರ. ನೆಕ್ಸ್ಟು ನೋಡೋಣ ಜನಗಳು ಹೆಂಗೆ ಸಿಗ್ತಾರೋ ಹಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗೋಣ. ಒಂದು 2 ನಿಮಿಷ ಕುತ್ಕೊಳ್ಳೋಣಪ್ಪ ಚೆನ್ನಾಗಿ. ನೋಡು ಅವನು ಎಷ್ಟು ಸ್ಮಾರ್ಟ್ ಆಗಿದ್ದಾನೆ ನೋಡು. ಹೊಟ್ಟೆ ಎಸೆದ್ಬಿಟ್ಟಿದೆ, ಅವ್ನು ತುಂಬ ದೂರದಿಂದ ಬಂದಿದ್ದಾನೆ. ಅವ್ನ ಮುಖ ತೋರಿಸ್ರು ಫಸ್ಟ್. ನೋಡಪ್ಪ, ಹೊಸ ಟೆಕ್ನಿಕ್ ಇವಾಗ ಈ ಥರ ಇಲ್ಲೇ ಇಟ್ಟಿರ್ತೀನಿ ನಿಮಗೆ. ಇದು ಹಾಂ, ಅದನ್ನು ಅಷ್ಟೇ ಸೀದಾ ಇಟ್ಟು ಹಂಗೆ. ಓಕೆ. ಸೊ ಇವಾಗ ಉಪ್ಪಿಟ್ಟು ರೆಡಿ ಆಯಿತು, ಕೇಸರಿ ಬಾತು ರೆಡಿ ಆಯಿತು. ಹಾಂ, ಇದಾ? ಈ ಕಡೆ ಬಟ್ಟೆ ಹಿಡಿಬೇಕು. ನೀವೆಲ್ಲ ಕೈ ಸುಟ್ಕೊಂಡೆಲ್ಲ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಇದು ತೊಗೊಳಪ್ಪ, 1 ಸ್ಪೂನು ಕೇಸರಿ ಬಾತು, 1 ಸ್ಪೂನ್ ಇದು ಉಪ್ಪಿಟ್ಟಿಗೆ ಅದು ತೊಗೋತೀಯ? ಇಲ್ಲ ಕೇಸರಿ ಬಾತ್ ಇದು ಇದಕ್ಕೆ ಕೇಸರಿ ಬಾತ್ ಅದಕ್ಕೆ ವೈಟ್ ಅಂತಂದರೆ ಉಪ್ಪಿಟ್ಟು. ಅವಳು ಕೇಸರಿ ಬಾತ್ ಲವರ್. ಅವ್ರಿಗೆ ಇವ್ರಿಗಿಬ್ರು ಶುಚಿ ಕೀರ್ತಿ ಹಾಕ್ಬಿಡೋದ್ರಿ. ಅದು ಒಂದೇನಾ ಇರೋದು? ಹಾಂ, ಒಂದು ಕಡೆ ಕೇಸರಿ ಬಾತು. ಹಿಂಗೆ ಮಾಡ್ಬೇಕಲ್ಲ, ಹೋಟೆಲ್ ಸ್ಟೈಲಲ್ಲಿ ಹಿಂಗೇನೋ ಮಾಡ್ತಾರೋ. ಹಿಂಗೆ ಅಯ್ಯೋ, ಇನ್ನೂ ತುಪ್ಪ ಹಾಕ್ಬೇಕು ನೀನು, ಇನ್ನೂ ತುಪ್ಪ ಹಾಕಬೇಕು. ಸೊ ಇವಾಗ ಸಿರಾ ಉಪ್ಪಿಟ್ಟು ಟೇಸ್ಟ್ ಮಾಡೋಣ. ಫಸ್ಟು ಸಿರಾ ಟೇಸ್ಟ್ ಮಾಡೋಣ. ಸಕ್ಕರೆ ಇವನು ಹಿಂಗೆ ಮಾಡ್ತಾನೆ. ಮಗನೇ, ನೀನು ಜಾಸ್ತಿ ಸಕ್ಕರೆ ತಿಂದರೆ ಇದು ರೋಗ ಬರುತ್ತೆ, ಸಕ್ಕರೆ ರೋಗ. ಉಪ್ಪಿಡ್ತೀನಿ. ಸೊ ಇದು ಏನೋ
ಕೇಸರಿ ಬಾತಿಗೆ ನಾನೇ ಸಕ್ಕರೆ ಕಡಿಮೆ ಕೇಳಿದ್ದೀನಿ, ಯಾಕಂತಂದರೆ ಸಕ್ಕರೆ ತಿನ್ಬಾರ್ದು, ಜಾಸ್ತಿ ತಿಂತಾಯಿದ್ದೀವಿ. ಉಪ್ಪಿಟ್ಟು ತಿಂದು ಮಿಕ್ಸ್ ಏಯ್ ಮಾಡ್ಕೊಂಡು ಉಪ್ಪಿಟ್ಟು ಸಕ್ಕರೆ ಹಾಕೊಂಡು ತಿನ್ನಲ್ಲ, ಈಗ ಚೆನ್ನಾಗಿರ್ತವಾಗ. ಏಯ್ ಹೇ ಬನ್ರಪ್ಪ ಇಲ್ಲಿ ತಿನ್ನೋಣತ್ತಂದ್ರೆ ನಮ್ಮ ಜಾಗಕ್ಕೆ ಹೋಗೋಣ ಬನ್ರಪ್ಪ, ಎಲ್ಲರಿಗೆ ಹಾಕು ಪಟ ಪಟ. ಸೊ ಪ್ಲೇಟ್ಗಳು ತಗೊಳ್ಳೋಣ. ಸಕ್ಕರೆ ಇದೆ ಅಂತ ಹೇಳ್ಬಿಟ್ಟು ತಪಸ್ ಮಾಡು ಮಗನೇ. ಅಲ್ಲಲ್ಲ ದ್ರಾಕ್ಷಿ ಸಿಗ್ತಾ ಇದೆ ತಾನೆ, ಮತ್ತು ದ್ರಾಕ್ಷಿ ಸಿಕ್ಕರೆ ಟೇಸ್ಟ್ ಬರುತ್ತಾನೆ. ಐ ದ್ರಾಕ್ಷಿ ಬಂದ ಟೇಸ್ಟ್ ಬರುತ್ತೆ ನೋಡು, ಬೇಜಾನ್ ಟೇಸ್ಟ್ ಬರ್ತಾಯಿದೆ. ಹೌದು ಸರ್ ಕಮೆಂಟ್ ಕೇಸರಿ ಬಾತ್ ಕಮೆಂಟ್ ಏನಿಲ್ಲ, ಇವತ್ತು ತಿನ್ನೋದ್ರಲ್ಲೇ ಇದೆಯೋ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಸೂಪರ್ ಆಗಿದೆ, ನೀವು ಕೂಡ ಟ್ರೈ ಮಾಡಿ. ನಿಮಗೆ ಆಮೇಲೆ ಒಲೆ ಮೇಲಿಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಮ್ಗೆ ಬಾಯಿಗೆ ಟೇಸ್ಟ್ ಹತ್ಬಿಟ್ಟಿದೆ, ಅದಕ್ಕೆ ಮುಂದೆ ಮನೆ ಇದ್ದರೂ ಕೂಡ ಅಲ್ಲಿ ಮನೆಯಲ್ಲಿ ಮಾಡ್ತಾಯಿಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಒಲೆ ಮೇಲೆ ಮಾಡ್ತಿದ್ದೆವು. ಅಲ್ಲಿ ಇನ್ನೂ ಈಸಿ, ಕಣ್ಣಲ್ಲಿ ಹೊಗೆ ಹೋಗಲ್ಲ, ಅದು ಎಲ್ಲ ನಮಗೂ ಕೂಡ ಈಸಿನೇ. ಬಟ್ ಒಂದು ಹಳ್ಳಿ ಸ್ಟೈಲಲ್ಲಿ, ಜೊತೆಗೆ ನಾವು ಬೆಳೆದು ಬಂದಿದ್ದು ಹಿಂಗೇ. ಅವಾಗೆಲ್ಲ ಊಟದ ಟೇಸ್ಟ್ ಯಾಕೆ ಇರುತ್ತಿತ್ತು ಅಂತಂದರೆ ಇದೇ ರೀಸನ್ನಿಂದನೇ, ಸೌದೆ ಒಲೆ ಊಟ. ಸೊ ನಮ್ಮನ್ನು ಡಿಸ್ಟರ್ಬ್ ಮಾಡಬೇಡಿ. ನೆಕ್ಸ್ಟು ಯಾವ ಅಡುಗೆ ಮಾಡಬೇಕು ಅದನ್ನು ನಾನು ವಿಡಿಯೋಗೆ ಕಮೆಂಟ್ ಮಾಡಿ, ಮತ್ತು ನಾನು ಟ್ರೈ ಮಾಡ್ತೀನಿ. ಅಷ್ಟು ತಿನ್ಕೊಂಡು ಹೋಗತ್ರಿ, ಅಯ್ಯಪ್ಪ ಬಾ 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 ತಿರುಗ್ತಿದೆ ಬಾ ಗಾಡಿ, ಬಾ 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 ಯಾಕೆ ಹೆದರ್ಕೋತೀಯ ಬಾರ ನೀನು. ನಾಷ್ಟ ತಿಂದಿರ ಇಲ್ಲ? ಹ್ಞೂ ಐಫೋನ್ದಾಗ ಹ್ಞೂ ಐಫೋನಾ ನಿಮ್ಮ ತಿಂತ್ಯಾ? ಅಜ್ಜಿಫೋನಾ? ಏಯ್ ಶಿರಾ ತಿಂತಿತ್ತಾನೆ, ಶಿರಾ ಉಪ್ಪಿಟ್ಟು. ಅವ್ನಿಗೆ ಒಂದು ಸ್ವಲ್ಪ ಹಾಕ್ಕೊಡ, ಸ್ವಲ್ಪ ಅಲ್ಲಿ ಇನ್ನೂ ಪ್ಲೇಟ್ ಇರ್ಬೇಕು ನೋಡು. ಬಾರೋ ಹೆಜ್ಜೆ ಯಾಕೋ ನಿಧಾನಕ್ಕೆ ಹಾಕ್ಬೇಕಂತಿದೆಯಾ? ಇನ್ನ ಸಕ್ಕರೆ ಹಾಕು. ಪಟ ಪಟ ತಿಂದ್ಬಿಟ್ಟು ಓಡೋಗ್ಬೇಕು ಬಾಯಲ್ಲಿ. ಚೆನ್ನಾಗೇ ಇಲ್ಲ ಮಗನ ಸಕ್ಕರೆ ತಿನ್ಬಾರ್ದಲ್ಲ. ನಂಗೆ ಇಷ್ಟ ಚೆನ್ನಾಗೇ ಇಲ್ಲ ಹಾಕು ಇಬ್ಬರಿಗೆ ಹಾಕದ್ರ. ಒಂದೇ ಪ್ಲೇಟಲ್ಲಿ ಹಾಕಿ ತಿಂತಾರೆ, ಒಂದೇ ಪ್ಲೇಟ್. ಅಲ್ಲಿ ಇದೆಯಲ್ಲ ಹಾಕಿರೋದು ಕೊಡಿ. ಏನ್ರ ತಿಂದ್ರಿ ನಾಷ್ಟ ಇವತ್ತು? ಅವ್ರು ಹಾಕೋತಾರೆ. ಹಾಂ ಹಿಂಗೆ ಹೋಗ್ತಿದ್ದೀರಾ ಇವಾಗ? ಅಲ್ಲಿ ಹೋಗ್ರಿ, ಒಂದ್ರಲ್ಲೇ ತಿಂತಾರೆ, ಹಾಕಿ. ಹಾಂ ತಗೋ. ಅಪ್ಪ ರಾಗಿ ಇಲ್ಲೇ ಹೋಗ್. ಬಂದೈತಿ ಹೇಯ್ ಮಂಜಿ ಅದಕ್ಕೆ ಓಡ್ಸೋ, ಇದೆಯಲ್ಲ ನಿಂದೇನು? ಮಂಜಿ ಅತ್ತ ಎಂತ ಹೆಸರಲ್ಲಿ ಅದು? ಯಪ್ಪ ಮಂಜು ಅಂತ ಇಲ್ಲೇ ಕರ್ಕೊಂಬಂದ. ನಿಮ್ಮ ಸ್ಕೂಲಿಗೆ ಬಿಡಕ್ಕೆ ಬರ್ತಿದೆ ಅದು. ಹೊಡಿ ಆ ಕಡೆ ಹಾಂ ಕಚ್ಬಿಟ್ಟಿತ್ತು. ಕಚ್ಬಿಟ್ಟಿತ್ತು ಮತ್ತು ನಮ್ಗಳಿಗೆ, ನಮ್ಮ ಡಾಗಿಗೆ ಏನಾರು ಕಚ್ಬಿಟ್ಟಿತ್ತು. ನಮ್ಮ ಪಾಪ ರಾಗಿ ಇದು ನೋಡಿ ಹೆಂಗೆ ಮಾಡ್ತಿದೆ, ಸಾಕತ್. ಪವರ್ ಬಂದ್ಬಿಟ್ಟಿದೆ. ಕುಂದ್ರ ಗೌರ್ಮೆಂಟ್ ಲೈಫ್ ಅದನ್ನೇ ಅಲ್ಲಪ್ಪ, ನಮ್ಮದು ಎಲ್ಲ ಅದನ್ನೇ. ತಗೊಳ್ರಿ ಬಂದ. ಕುಂದ್ರು ತಿಂತಾರಿ, ತಿಂದು ಓಡ್ತಾ ಇರ್ಬೇಕು. ಮತ್ತೆ ಅಲ್ಲಿ ಹೋಗಿ ಮತ್ತೆ ಬಿಸಿ ಬಿಸಿ ಊಟ ಇರುತ್ತೆ ಸ್ಕೂಲಲ್ಲಿ. ತಿಂತೀರಾ ಸ್ಕೂಲಲ್ಲಿ? ಏನು ಹೇಳ್ತೀರಾ? ಬೆಳಗ್ಗೆ ನನಗೂ ಹೇಳ್ಕೊಡ್ತಾರೆ. ಕೊಡ್ರು, ಬೆಳಗ್ಗೆ ನನಗೂ ಕೊಡಲ್ಲ. ಒಂದು ಚಡ್ಡಿ ನಿಮ್ಮ ಥರ ಒಂದು ಪ್ಯಾಂಟ್ ಬೆಳಗ್ಗೆ ನನಗೂ ಕೊಡ್ರು. ಬ್ಯಾಗ್ ನಾಳೆಗೆ ನಾಡ್ರಂತ ಚೆನ್ನಾಗಿಲ್ಲ, ಚೆನ್ನಾಗೈತಾ? ಚೆನ್ನಾಗಿದೆ ನೋಡು ಹುಡುಗರು ಟೇಸ್ಟ್ ಸ್ವೀಟೇ ತಿನ್ನಲ್ಲ ಮಗನ, ಬರೀ ಖಾರ ಹೆಂಗೆ ತಿಂತಾರೆ ನೋಡೋರು. ಆಡಿಲ್ಲ ಮುಂದೆ ನೋಡು ಕಾಲು ತೆಗ್ಗಿ ಅಲ್ಲಿ ನೋಡಲ್ಲ ಹೆಂಗೆ ಚಪ್ಪಲ್ ಹಾಕೊಂಡು ಕೂತಾರೆ ನೋಡೋರು, ಚಪ್ಪಲ್ ಹೆಂಗೆ ಹಾಕ್ಕೋತಾರೆ ನೋಡೋರು. ನೋಡಲ್ಲಿ ಮನ್ಯಾಗ ಏನು ತಿಂದಿಲ್ಲ? ಅದಕ್ಕೆ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬೇಕಲ್ಲ. ಮನ್ಯಾಗ ಯಾಕೆ ತಿಂದಿಲ್ಲ? ಹಾಂ ಎಲ್ಲ ಪಾಠ ಕಲಿಸ್ತಾರ. ಇವತ್ತು ಯಾವ ಸ್ಟೂಡೆಂಟ್ಗಳು ಏನೂ ಇಲ್ಲ. ಇವತ್ತು ಏನಿದ್ರು ಕೂಡ ನಮ್ಮ ಪರ್ಸ್ನಲ್ ಕೆಲಸಗಳು, ಎಡಿಟಿಂಗ್ ಮಾಡೋ, ಅಪ್ಲೋಡ್ ಮಾಡೋ, ಇದೇ ಕೆಲಸ ಇವತ್ತು. ಇನ್ನು ಬೆಂಕಿ ಮೇಲೆ ಒಂದಿಷ್ಟು ಬಿಸಿ ಬಿಸಿ ಕುಡಿದ್ಬಿಟ್ಟು ಓಡ್ತಾ ಇರೋಣ ಅಷ್ಟೇನ. ಯಾಕೋ ಇವತ್ತು ಟೀ ಬೇಗ ಆಗ್ತಿಲ್ಲಲ್ಲ. ಬೆಂಕಿ ಏ ಎಲ್ಲನೂ ಇದು ಆಗ್ತಿದೆ ಇವತ್ತು ಗಾಳಿಗೆ. ಹಾಂ ಅಯ್ಯೋ ಆಮೇಲೆ ಒತ್ಬಿಟ್ರೆ ಟೀ ಹೋಗ್ಬಿಡುತ್ತೆ, ಓಕೆನಾ? ಹಾಂ ನಿನ್ನೆ ಬೇರೆ ಚೆಲ್ಬಿಟ್ಟಿದೆ. ನಿನ್ನೆನೋ ಮೊನ್ನೆ ಚೆಲ್ಬಿಡ್ತು ಗಾಡಿ ನಂಬರು. ಅವನು ಏನು ಮಾಡ್ತಾನೆ ಗೊತ್ತಾ, ಇಲ್ಲೇ ಹೋಗ್ತೀನಿ ಅಂತಾನೆ,
ಊರು ಸುತ್ಕೊಂಬರ್ತಾನೆ. ಒಂದು ಸಿಕ್ಕ ಕೆಲಸ ಕೇಳಿಬಿಟ್ರೆ ಇನ್ನೂ ಗಾಡಿ ಓಡಿಸ್ಬೇಕಂತೇಳಿ ಆಸೆ ಅಲ್ವಾ. ಈಗ ನಾವು ಮುಂಚೆ ಎಲ್ಲ ನಮ್ಮ ಕಜಿನ್ ತೊಗೊಂಡು ಹೋಗ್ತಿದ್ದೆವು. ಹಿಂಗೆ ಹೋಗ್ಬಾ ಅಂದರೆ ಊರು ಸುತ್ತ ಹಾಕ್ಕೊಂಡು ಆ ಅಂಗಡಿಯಲ್ಲಿ ಸಿಕ್ಕಿಲ್ಲ ಅಂತೇಳಿ ಇನ್ನೊಂದು ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿಂದ ರೌಂಡ್ ಹಿಡ್ಕೊಂಡು ಓಡಾಡ್ಸ್ಕೊಂಡು ಬರೋರು ಅವಾಗೆಲ್ಲ ನಾವು. ಕೀರ್ತಿ ಸೊ ಹಂಗೆ ಕರೆಕ್ಟ್ ಕತೆ. ಹಾಕೊಂಡರು ಬೈಕ್ ಅಂದರೆ ಯಾರಿಗೆ ಇಷ್ಟ ಇಲ್ಲ, ಕಾರ್ ಅಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೇ ಇಷ್ಟನೇ. ಕೀರ್ತಿ ಏನಪ್ಪ ಈ ಟೀ ಹಾಕ್ತೀಯಾ ನೀನು? ಎಲ್ಲ ಮಾಡಿಬಿಟ್ಟು ನೀನು ಹಂಗೆಲ್ಲ ಮಾಡಿಬಿಟ್ಟು ಅಲ್ಲಿ ಗಲೀಜು ಮಾಡ್ತಿದ್ಯಾ ಕಪ್ಪುಗಳೆಲ್ಲ. ಬಟ್ಲಾಗೆಲ್ಲ ಗಲೀಜ್ ಬಿತ್ತು. ಕಪ್ಪುಗಳೆಲ್ಲ ಗಲೀಜು ಮಾಡಿಬಿಟ್ರೆ ಏಯ್ ಹಚ್ಬಿಡಪ್ಪ, ಸಾಕು ಸುಚಿತ್, ಸಾಕು ಸಾಕು. ಸುಚಿತ ಇಲ್ಲಿ ಟೀದಲ್ಲೆಲ್ಲ ಬೀಳಿಸ್ತಿ ಸುಚಿತ, ಟೀದಲ್ಲಿ ಇನ್ನು ಕೈಯಲ್ಲಿ ಪೈಪ್ ಐತೆ, ಏನು ಆರ್ಸ್ತೇನು ಖಾಲಿ ಮಗನ. ಇನ್ನು ನಾಳೆ ಹಚ್ಚಕತ್ ಬಿಡು, ಅದು ನಾಳೆ ಹಚ್ಚಬೇಕಿಲ್ಲ, ನಾಳೆ ಹಚ್ಚಕತ್ತೇವು ನೀನೇ. ಟೀ ಆಗನ ಹಚ್ಚಕ್ ಹೋಗ್ಕೊಂಡ್ರು ಇಲ್ಲೇ. ಟೀ ಆಗನ ಹೇಳಲಿ ನೋಡಿ. ಒಂದಿಷ್ಟೋ ತನಕ ದೇವರು ಮೈಯಲ್ಲಿ ಡ್ಯೂಟಿಗೆ ಇಟ್ಕೊಂಡ್ಬಂದಿತ್ತು, ಊದಿನ ಕಡ್ಡಿ ಇಟ್ಕೊಂಡು, ದೊಡ್ಡ ಊದಿನ ಕಡ್ಡಿ. ಇವಾಗ ನೋಡಲಿ ಏನಾಗ್ಬಿಟ್ಟಿದೆ ಕತೆ. ಸೆಟ್ಕೊಂಡ್ ಕೂತೋದು. ಓ ಇವಾಗ ಅದು ಎಲೆ ಬಿಚ್ಚೋ ದೇವ್ರು ಬಂದಿದೆ ಇವಾಗ. ಬೀಳ್ತವೆ ಏಟ, ನಾನು ನಿನ್ಗೆ ಹೇಳ್ತೀನಿ ಸುಚಿತ, ಬೀಳ್ತವೆ ಏಟು, ಬೀಳ್ತವೆ ಏಟು. ಕೈಯಲ್ಲಿ ಪೈಪ್ ಐತೆ. ಮ್ಯಾಗಿಂದು ಸಾಕತ್ತಾರ ಅವ್ರು ಬಿಸಾಕತ್ತಾರ. ಸುಚಿತ ಇದು ಆಗನ ತೊಳ್ಕತ್ತೀರೋ, ಇದನ್ನ ತೊಳ್ಕತ್ತೀರ ಅಲ್ಲೇ, ಇಲ್ಲಿ ಕೊಡ್ತೀನಿರೋ. ಸುಚಿತದು ಕೊಡ್ತೀನಿರೋ. ಮೆಂಟ್ಲಾಗಿ ಓಡಾಡ್ತಾ ಇರ್ತಾರೆ ಅದಕ್ಕೆ. ಇನ್ನೂ ಕುದಿಬೇಕಪ್ಪ ನಮ್ಮ ಟೀನ, ಇನ್ನೂ ಒಂದು 5 ನಿಮಿಷ ಕುದಿಬೇಕು. ಕೀರ್ತಿ ಚೆನ್ನಾಗಿ ಕುದ್ದು ಬರಬೇಕು. ಇವತ್ತು ಫುಲ್ ಇಂಟ್ರೆಸ್ಟ್ ಕೊಟ್ಬಿಟ್ಟು ಮಾಡ್ತಿದ್ದೀನಿ. ಯಾಕೋ ಒಂದು 2-3 ಟೈಮು ಯಾರ್ದೋ ಕಣ್ಣು ಬಿದ್ದುಬಿಟ್ಟಿದೆ, ಟೀನೇ ಫ್ಲಾಪ್ ಆಗಿಬಿಟ್ಟಿತ್ತು. ಇವತ್ತು ನೆದರ್ ಆದರೂ ಕೂಡ ಪರವಾಗಿಲ್ಲ ಅಂತಂದ್ಬಿಟ್ಟು ಕರೆಕ್ಟಾಗಿ ಮಾಡಿಬಿಟ್ಟಿದ್ದೀನಿ. ನೋಡಲ್ಲ ಹೆಂಗೆ ಕುದೀತಾ ಇದೆ. ಕುದಿಬೇಕು ಹಂಗೆ, ಕುದ್ದು 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 ಬರಬೇಕದು, ಕಡಿಮೆ ಆಗಬೇಕು. ಹಂಗೆ ಮಾಡೋಣ. 5 ನಿಮಿಷ ಅಂತಂದರೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬರ್ತಾನಷ್ಟೇ. ಸೊ ಫೈನಲ್ಲಾಗಿ ಬಂದಿದೆ. ಇನ್ನು 2 ನಿಮಿಷ. ಸ್ವಲ್ಪ ಈ ಕಡೆ ಬೆಂಕಿ ಇದು ಮಾಡಿಬಿಡೋಣ. ಆ ಕಡೆ ಹೋಗಿ ಈ ಕಡೆ ಬಂದ್ಬಿಟ್ಟವನಲ್ಲ. ಏಯ್ ಊರು ಸುತ್ತಕ್ಕೆ ಹಿಂಗೋಗಿ ಹಂಗೆ ಬಂದ್ಬಿಟ್ಟಾ? ಊರು ಸುತ್ತಕ್ಕೆ ಹಿಂಗೋಗಿ ಹಂಗೋಗಿ ಬಂದ್ಬಿಟ್ಟಾ? ಗಾಡಿ ಬೀಳುತ್ತೆ, ಅಲ್ಲಿ ಹಾಕ್ಬಿಡು ನೆರಳಿಗೆ, ಅಲ್ಲಿ ಆ ಬುಲೆಟ್ ಹತ್ರ ಹಾಕ್ಬಿಡು. ಬಂದ್ಬಿಟ್ಟವನ ಕರೆಕ್ಟಾಗಿ ಟೈಮಿಂಗ್. ಯಾಕಂದರೆ ಇಲ್ಲಿ ಟೀ ಕುದೀತಿದೆ ಅಲ್ಲ, ಟೀ ಮಿಸ್ ಮಾಡೋಂಗಿಲ್ಲ ಅವನು. ಇಲ್ಲಾಂದರೆ ಟೀ ಇಲ್ಲ ಅಂದಿದ್ರೆ ಇನ್ನೂ 10 ನಿಮಿಷ ಆದರೂ ಬರ್ತಿತ್ತಿಲ್ಲ. ಹಿಂಗೋಗಿ ಒಂದು ಕಾಲೇಜ್ ಹತ್ರ ರೌಂಡ್ ಗಿಂಡ್ ಹೊಡ್ಕೊಂಡು ಹೋಗ್ಬಿಟ್ಟು ಬಂದಿರೋನು ಇವಾಗ. ಓಡದಲ್ಲಿ ಫುಲ್ ಏಯ್ ಸಾಕು ಬಂತಪ್ಪ, ಕುದಿಯಿತ್ತು ಇದೆ ಚೆನ್ನಾಗಿ. ಇವಾಗ ಎತ್ತಾಕೊಂದು ಇಡೋಣ. ಈ ಕಡೆ ತೊಗೊಳ್ರಪ್ಪ ಎಲ್ಲ. ಏಯ್ ಆ ಪ್ಲೇಟೇ ಇದು ಆಗೋಯ್ತದು, ಈ ಕಡೆ ಇಡೋಣ ಬಾ. ಎಲ್ಲ ಇಲ್ಲಿ ಇಟ್ಟು ಕಪ್ಪುಗಳು 1 2 ಎಲ್ಲ ಅಟ್ಯಾಚ್ ಮಾಡಿಡು. ಎಲ್ಲ ಈ ಕಡೆ ಇಡು. ಇಲ್ಲಿ ಇದು ಐತಿ ಇರಪ್ಪ, ಬೆಂಕಿನೇ ಐತಿ. 2 4 6 8 ಹೆಚ್ಚಾಯ್ತು. ಇಲ್ಲ 2 4 6 7 ಏಯ್ ಇದು ಅದು ಕಟ್ಗೆ ತೊಗೊಂಬ ಇವಾಗ. ಅದು ಆ ಕಟ್ಗೆ ತೊಗೊಂಬಂದು ಏಯ್ ಸರಿ ಒಲೆಯಿಂದ ಆಚೆ ಕಡೆ ಬರ್ತಾ ಇಲ್ಲ, ಬೊಗಣಿನೇ ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ಇವಾಗ ಟೀ ಕುದ್ದಿದೆಯಪ್ಪ, ಬಾರಪ್ಪ. ಸುಚಿತ ಅಲ್ಲಿ ಬೆಂಕಿ ಐತಿ, ನೀನು ಬಾ ಸೈಡ್ಗೆ ಮಗನೇ. ಬಿಸಿ ಬಿಸಿ ಕೈಯಲ್ಲಿ ಟೀ ಇದೆ ಅನ್ನೋದು ಮರಿಬೇಡ. ಸೈಡ್ ಬಾ, ಬಾಯ್ ಕಡೆ ಸೈಡಿಗೆ ಬಾರೋ. ಇಲ್ಲೆಲ್ಲ ಇತ್ತಲ್ಲ ಮ್ಯಾಚ್ ಬಾಕ್ಸ್, ನನ್ನ ಹತ್ರ ಐತಿ, ಇರು ಕೊಡ್ತೀನಿ. ವೇಟ್ ಮಾ, ಕೊಡ್ತೀನಿ ಇರೋ. ಅಲ್ಲೈತಿ. ಹಾಂ ಓ ಈ ಟೀ ಪೌಡ್ರ್ ತೊಗೊಂಬಂದ್ಬಿಡ್ತೀರಾ? ಈ ಟೀ ಪೌಡ್ರ್ ಸೋರ್ಸೋಕ್ಕೆ ಆಗಲ್ಲ ನನಗೆ. ಸಾರಿ, ಈ ಚಾಣೆ ಅಲ್ಲಿ ಸೋಸೋಕ್ಕಾಗಲ್ಲ. 30ರಲ್ಲೇ ಬಂದಿದ್ದು ಫುಲ್ ಕೆನೆ ಬಂದ್ಬಿಟ್ಟಿದೆ. ಹಾಂ ಕರೆಕ್ಟಾಗಿ ಆಗಿದೆ.
ಫುಲ್ ಕೆನೆ ಬಂದಿದೆಯಲ್ಲ, ಒಂಚೂರು ಇದು ಮಾಡಪ್ಪ ಸೈಡ್ಗೆ, ಕಾಲಿಗೆ ಬಡಿಯುತ್ತೆ. ಅವಳು ನೋಡಲ್ಲ ಹೆಂಗೆ ಮಾಡ್ಕತ್ತ ಕೀರ್ತಿ. ಕೀರ್ತಿ ಚೆನ್ನಾಗಿ ಕುದ್ದು ಚಿನ್ನ ಬರಬೇಕು. ಇವತ್ತು ಫುಲ್ ಇಂಟ್ರೆಸ್ಟ್ ಕೊಟ್ಬಿಟ್ಟು ಮಾಡ್ತಿದ್ದೀನಿ. ಯಾಕೋ ಒಂದು 2-3 ಟೈಮು ಯಾರ್ದೋ ಕಣ್ಣು ಬಿದ್ದುಬಿಟ್ಟಿದೆ, ಟೀನೇ ಫ್ಲಾಪ್ ಆಗಿಬಿಟ್ಟಿತ್ತು. ಇವತ್ತು ನೆದರ್ ಆದರೂ ಕೂಡ ಪರವಾಗಿಲ್ಲ ಅಂತಂದ್ಬಿಟ್ಟು ಕರೆಕ್ಟಾಗಿ ಮಾಡಿಬಿಟ್ಟಿದ್ದೀನಿ. ನೋಡಲ್ಲ ಹೆಂಗೆ ಕುದೀತಾ ಇದೆ. ಕುದಿಬೇಕು ಹಂಗೆ, ಕುದ್ದು ಬರಬೇಕದು, ಕಡಿಮೆ ಆಗಿ